ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವ ನಿರಂತರ ಜ್ಞಾನಯಜ್ಞದಲ್ಲಿ ಶ್ರೀಪಾದರ ಆದೇಶದ ಮೇರೆಗೆ ಪಂಚರತ್ನ ಸುಳಾದಿಗಳ ಬಗ್ಗೆ ಪ್ರವಚನವನ್ನು ನೀಡಲು ಬಂದಿರುವಂತಹ ಬೆಂಗಳೂರಿನ ವಿದ್ವಾನ್ ವೇಣುಗೋಪಾಲಾಚಾರ್ಯ ಅಗ್ನಿಹೋತ್ರಿಯವರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯರು ಇವತ್ತು ಕಪಿಲ ಗೀತೆಯ ಬಗ್ಗೆ ತಮ್ಮ ಪ್ರವಚನವನ್ನು ನೀಡಲಿಕ್ಕಿದ್ದಾರೆ, ಕಪಿಲ ಸುಳಾದಿಯ ಬಗ್ಗೆ ತಮ್ಮ ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. ಅಂತಹ ಪ್ರವಚನವನ್ನು ಕೇಳಲು ಬಂದಿರುವಂತಹ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ಪ್ರವಚನವನ್ನು ನೀಡಬೇಕಂತ ಕೇಳಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸದಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸಿ, ಹರಿವಾಯು ಗುರುಗಳ ಪರಮ ಅನುಗ್ರಹದಿಂದ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಪರ್ಯಾಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತ ಪ್ರಣಾಮಾಂಜಲಿಗಳನ್ನು ಸಲ್ಲಿಸಿ, ನಿನ್ನೆ ಧನ್ವಂತರಿಯ ಸುಳಾದಿಯನ್ನು ಚಿಂತನೆ ಮಾಡಿದ್ದೇವೆ. ಇವತ್ತು ಕಪಿಲ ನಾಮಕ ಭಗವಂತನ ಸ್ತೋತ್ರ ಸುಳಾದಿಯನ್ನು ಚಿಂತನೆ ಮಾಡೋಣ. ಈ ಕಪಿಲ ರೂಪಿಯಾದ ಭಗವಂತನ ವಿಚಾರ ಶ್ರೀಮದ್ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಬರ್ತಾ ಇದೆ. ಕಪಿಲ ಎಂಬುದಾಗಿ ಭಗವಂತನ ಒಂದು ಅವತಾರ. ಆ ಅವತಾರ ಆದ ಉದ್ದೇಶ ಏನು ಅಂದರೆ, ಭಾಗವತದಲ್ಲಿ ಕರ್ದಮ ಋಷಿಗಳು ಹಾಗೂ
ಅವರ ಮಡದಿ ದೇವಹೂತಿ ಅಂತ. ಆ ಕರ್ದಮ ಋಷಿಗಳನ್ನ ದೇವಹೂತಿ ವಿವಾಹವನ್ನು ಮಾಡಿಕೊಳ್ತಾ ಇದ್ದಾರೆ. ಆ ಕರ್ದಮ ಋಷಿಗಳು ಭಗವಂತನ ಬಳಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು, ನೀನೇ ನನಗೆ ಮಗನಾಗಿ ಅವತಾರ ಮಾಡಬೇಕು ಅಂತ. ಆ ಕಾರಣದಿಂದ ಆ ಕರ್ದಮ ಋಷಿಗಳಿಗೆ ಇನ್ನೂ ಕೂಡ ಮದುವೆ ಆಗಿರಲಿಲ್ಲ. ಅದಕ್ಕಿಂತ ಮೊದಲೇ ಪರಮಾತ್ಮ ನಾನು ಅವತಾರ ಮಾಡ್ತೇನೆ ಅಂತ ಹೇಳಿದ್ದ. ಆ ಭಗವಂತನ ವಾಕ್ಯದಂತೆ ದೇವರು ದೇವಹೂತಿಯನ್ನ ವಿವಾಹ ಮಾಡಿಕೊಡ್ತಾರೆ. ದೇವರ ಸಂಕಲ್ಪದಂತೆ ಕರ್ದಮ ಋಷಿಗಳಿಗೆ ದೇವಹೂತಿಯ ಜೊತೆಯಲ್ಲಿ ವಿವಾಹ ಮಹೋತ್ಸವ ನಡೆಯಿತು. ಆ ದೇವಹೂತಿಯಾದರೂ ಕೂಡ ಅನೇಕ ವರ್ಷಗಳ ಕಾಲ ಊರುಗಳನ್ನು ಸಂಚಾರ ಮಾಡಬೇಕು ಅಂತ ಬಯಸ್ತಾ ಇದ್ದಾಳೆ. ಅಲ್ಲಿಂದಲೇನೆ ಆರಂಭವಾದದ್ದು. ಹೊಸದಾಗಿ ವಿವಾಹಗೊಂಡವರು ಊರುಗಳನ್ನು ಸುತ್ತತಕ್ಕಂತಹದ್ದು. ಆ ದೇವಹೂತಿ ಅನೇಕ ಊರುಗಳನ್ನು ಸಂಚಾರ ಮಾಡಿದ್ಲು. ಆ ಸಂಚಾರ ಮಾಡಿದರೂ ಕೂಡ ಅವಳಿಗೆ ಸಾಕು ಅಂತ ಅನಿಸ್ಲಿಲ್ಲ. ಆ ಸಂದರ್ಭದಲ್ಲಿ 9 ಜನ ಹೆಣ್ಣು ಮಕ್ಕಳು ಆಗ್ತಾ ಇದ್ದಾರೆ. ಸ್ತ್ರೀ ರತ್ನಗಳು ಪ್ರಾಪ್ತವಾಯಿತು. ಆ 9 ಜನ ಹೆಣ್ಣು ಮಕ್ಕಳಾದ ಮೇಲೆ 10ನೇದ್ದು ಗರ್ಭವತಿಯಾಗಿದ್ದಾಳೆ ದೇವಹೂತಿ. ಕರ್ದಮ ಋಷಿಗಳು ನಾನಿನ್ನ ಮೇಲೆ ತಪಸ್ಸಿಗೆ ಹೋಗ್ತೇನೆ, ವಾನಪ್ರಸ್ಥಾಶ್ರಮಿ ನಾನಾಗ್ತೇನೆ ಅಂತ ಅವರು ಹೊರಟು ನಿಂತಾಗ ದೇವಹೂತಿ ಹೇಳ್ತಾಳೆ, ಸ್ವಾಮಿ, ನಾನು ನಿಮ್ಮಂತಹ ದೊಡ್ಡ ಋಷಿ ಮುನಿಗಳ ಪತ್ನಿ, ಆದರೆ ನಾನು ಯಾವ ತತ್ವಜ್ಞಾನವನ್ನು ಪಡೆದುಕೊಂಡಿಲ್ಲ, ನನಗೆ ಯಾವ ಜ್ಞಾನ ಇಲ್ಲ. ಆದ್ದರಿಂದ ನನಗೆ ತತ್ವಜ್ಞಾನದ ಉಪದೇಶವನ್ನು ನೀವು ಮಾಡಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಆ ಕರ್ದಮ ಋಷಿಗಳು ಹೇಳಿದ್ರು, ನೋಡು, ನಿನಗೆ ತತ್ವಜ್ಞಾನವನ್ನು ಉಪದೇಶ ಮಾಡೋದು ನನ್ನ ಕೆಲಸ ಅಲ್ಲ. ನಿನ್ನ ಗರ್ಭದ ಒಳಗಡೆ 10ನೇದ್ದಾಗಿ ಕಪಿಲ ನಾಮಕ ಪರಮಾತ್ಮ ಅವತಾರವನ್ನು ಮಾಡುತ್ತಾನೆ. ಆ ಗಂಡು ಮಗು ಹುಟ್ಟುತ್ತದೆ. ಆ ಮಗುವೇ ನಿನಗೆ ಉಪದೇಶವನ್ನು, ಭಗವಂತನೇ ಅವತಾರ ಮಾಡುತ್ತಾನೆ, ಆ ಮಗುವೇ ನಿನಗೆ ಉಪದೇಶವನ್ನು ಮಾಡುತ್ತದೆ ಅಂತ ಕರ್ದಮ ಋಷಿಗಳು ಹೇಳಿ ತಪಸ್ಸಿಗೆ ಹೊರಟರು. ನಮಗಿಲ್ಲಿ ಅನಿಸ್ತದೆ, ಅಲ್ಲ, ಆ ಕರ್ದಮ ಋಷಿಗಳು ಕೂಡ ಈ ಒಂದು ಕಪಿಲ ನಾಮಕ ಪರಮಾತ್ಮ ಮಾಡುವ ಉಪದೇಶವನ್ನು ಕೇಳಿ ತಪಸ್ಸಿಗೆ ಹೋಗ್ಬೋದಾಗಿತ್ತು. ಈಗ ಅಲ್ಲಿ ತಪಸ್ಸಿಗೆ ಹೋಗಿದ್ದು ಯಾವುದಕ್ಕೆ? ದೇವರನ್ನ ಸಂತೋಷಗೊಳಿಸಲಿಕ್ಕೆ. ಇಲ್ಲಿ ದೇವರೇ ಅವತಾರ ಮಾಡ್ತಾ ಇದ್ದಾನೆ. ಆ ದೇವರ ಉಪದೇಶವನ್ನೇ ಕೇಳಿ ಮುಂದೆ ತಪಸ್ಸಿಗೆ ಹೋಗ್ಬೋದಾಗಿತ್ತಲ್ಲ. ದೇವರೇ ಸಾಕ್ಷಾತ್ತಾಗಿ ಮಗನಾಗಿ ಬರುವಾಗ ಅವ್ರು ಯಾಕೆ ಹೋದ್ರು ಅಂತ ಅನಿಸ್ತದೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಕರ್ದಮ ಋಷಿಗಳು ವಾಸ್ತವಿಕವಾಗಿ ಇಲ್ಲಿ ಮಗನ ಕೈಯಿಂದಲೇ ಉಪದೇಶವನ್ನ ಪಡೆದು ಆ ಭಗವಂತನೇ ಅವತಾರ ಮಾಡುತ್ತಿದ್ದ. ಅವನ ಸ್ತೋತ್ರವನ್ನು ಇಲ್ಲಿಯೇ ಮಾಡಿ ಮುಕ್ತಿಯನ್ನು ಪಡಿಬೋದಾಗಿತ್ತು. ಆದರೆ ಈ ಸಾಧನೆಯನ್ನ ಮಾಡುವವರಲ್ಲಿ ಅನೇಕ ವಿಧ. ಕೆಲವರು ಅಂತರಂಗ ಭಕ್ತರು ಅಂತ ಇರ್ತಾರೆ, ಕೆಲವರಿಗೆ ತತ್ವೋಪದೇಶ ಆಗಬೇಕು ಅಂತ ಇರ್ತದೆ. ಹೀಗೆಲ್ಲ ಅನೇಕ ವಿಧ. ಆ ಕಾರಣದಿಂದ ಆ ಕರ್ದಮ ಋಷಿಗಳು ಕಾಡಿಗೆ ವಾನಪ್ರಸ್ಥಾಶ್ರಮಕ್ಕೆ ಹೋಗಿದ್ದು ಅದು ದೋಷ ಅಲ್ಲ ಅಂತ ಶ್ರೀಮದ್ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಹೀಗೆ ಕಪಿಲ ನಾಮಕನಾದ ಭಗವಂತ ಅಂದರೆ ಕರ್ದಮ ದೇವಹೂತಿಯರಲ್ಲಿ ಅವತಾರವನ್ನ ಮಾಡಿದ ನಾರಾಯಣನೇ ಕಪಿಲ ಅನ್ನುವ ಒಂದು ರೂಪದಿಂದ ಇಲ್ಲಿ ಕಾಣಿಸಿಕೊಂಡಿದ್ದಾನೆ. ಆ ಕಪಿಲ ರೂಪಿಯಾದ ಪರಮಾತ್ಮ ಹೇಗಿದ್ದಾನೆ? ತಾಯಿಗೆ ಏನನ್ನ ಉಪದೇಶ ಮಾಡಿದ? ಆ ಕಪಿಲ ರೂಪಿಯಾದ ಭಗವಂತ ಇರುವಂತಹ ಸ್ಥಳಗಳು ಯಾವುದು? ಈ ಎಲ್ಲ ವಿಚಾರಗಳನ್ನು ಕೂಡ ನಮಗೆ ವಿಜಯದಾಸರು ಸಂಗ್ರಹವಾಗಿ ಈ ಕಪಿಲ ಸ್ತೋತ್ರ ಸೋಳಾದಿಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಸ್ತೋತ್ರ ಸಿದ್ಧಿದಾಯಕ ಶಿಷ್ಯ ಜನ ಪರಿಪಾಲ ಪರಮ ಶುದ್ಧಾತ್ಮ ಸುಗುಣ ಸಾಂದ್ರ ಸುಖವಾರಿಧಿ ನಿದ್ರಾರಹಿತ ನಿದ್ರಾರಮಣ ನಿರ್ವಿಕಾರ ಚಿದ್ದೇಹ ಸರ್ವಕಾಲ ಸುಂದರ ಸಾರ ಪದ್ಮ ಸಂಭವ ಬಲಿ ಪ್ರಕ್ಷಾಲಿತ ಪಾದ ಮಾಹ
ಹೃದ್ರೋಗನಾಶ ವೈಕುಂಠವಾಸ ವಿದ್ಯಾತೀತ ವಿಶ್ವನಾಟಕ ನಾರಾಯಣ ವಿದ್ಯಾ ಉದ್ಧಾರಕ ಉದದಿ ಸದನ ಸಿದ್ಧಾದಿ ವಿನುತ ಸಂತತ ಪಾತಾಳವಾಸಿ ಬುದ್ಧಿ ವಿಶಾಲ ಮಹಿಮ ಪಾಪಹಾರಿ ಖದ್ಯೋತ ವರ್ಣ ಸಕಲ ವ್ಯಾಪ್ತ ಆಕಾಶ ಅಮಿತ ಬದ್ಧ ವಿಚ್ಛೇದ ನಾನಾ ರೂಪಾತ್ಮಕ ಅದ್ವೈತ ಕಾಯ ಮಾಯಾ ರಮಣ ರಾಜೀವ ನೇತ್ರ ಅದ್ವಯ ಅನಾದಿ ಪುರುಷ ಚಿತ್ರ ಕರ್ದಮ ಮುನಿಸೂನು ವಿಜಯ ವಿಠ್ಠಲ ಕಪಿಲ ನಿರ್ದೋಷ ಕರುಣಾಬ್ಧಿ ಸರ್ವರಾಧಾರಿ. ಇದು ಮೊದಲನೆಯ ಪದ್ಯ. ಇಲ್ಲಿ ಹೇಳ್ತಾ ಕಪಿಲ ರೂಪಿಯಾದ ಭಗವಂತನನ್ನ ಅನೇಕ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ ವಿಜಯದಾಸರು. ಸಿದ್ಧಿದಾಯಕ, ಈಗ ಮನುಷ್ಯ ಯಾವುದೇ ಒಂದು ಮಂತ್ರದ ಜಪಗಳನ್ನು ಮಾಡಲಿ, ಯಾವುದೇ ವಿದ್ಯೆಯನ್ನು ಓದಲಿ, ಆ ವಿದ್ಯೆ ಸಿದ್ಧಿಯಾಗಬೇಕು. ಈಗ ನಾವು ಗಾಯತ್ರಿ ಮಂತ್ರದ ಜಪವನ್ನು ಮಾಡ್ತೇವೆ, ಆ ಗಾಯತ್ರಿ ಮಂತ್ರ ನಮಗೆ ಸಿದ್ಧಿ ಆಗಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂದರೆ ನಮ್ಮ ಬುದ್ಧಿ ಚುರುಕಾಗಬೇಕಂತೆ. ಏಕೆಂದ್ರೆ ಗಾಯತ್ರಿ ಮಂತ್ರ ಏನು ಹೇಳ್ತದೆ? ಧಿಯೋ ಯೋನ ಪ್ರಚೋದಯಾತ್ ನಹ, ನಮ್ಮ ಬುದ್ಧಿ ಧೀ ಅದು ಒಳ್ಳೆ ರೀತಿಯಲ್ಲಿ ಚುರುಕಾಗಬೇಕು. ಪ್ರಚೋದಯಾತ್, ಆ ರೀತಿ ಅನುಗ್ರಹ ಮಾಡುವುದು ಯಾರು? ಆ ಸವಿತ್ರನಾಮಕ ಸೂರ್ಯನಾರಾಯಣ ಭಗವಂತ. ನಮ್ಮ ಬುದ್ಧಿ ಚೆನ್ನಾಗಿ ಓಡ್ತಾ ಇದೆ, ಒಳ್ಳೆ ನಾವು ಜಾಣರಾಗಿದ್ದೇವೆ ಅಂತಂದ್ರೆ ಆ ಒಳಗಡೆ ನಾವು ಮಾಡುವ ಗಾಯತ್ರಿ ಮಂತ್ರದ ಜಪ ಅದು ಸಿದ್ಧಿಯಾಗಿದೆ ಅಂತ ಅರ್ಥ. ಯಾವುದೇ ಮಂತ್ರಗಳಾಗಲಿ ಅದನ್ನ 10,000 ಮಾಡಿದಾಗ, 1,00,000 ಮಾಡಿದಾಗ ಆ ಮಂತ್ರ ನಮಗೆ ಸಿದ್ಧಿಯನ್ನು ಕೊಡುತ್ತದೆ. ಹಾಗೆ ಕಪಿಲ ರೂಪಿಯಾದ ಪರಮಾತ್ಮನ ಸ್ತೋತ್ರವನ್ನು ನಾವು ಮಾಡಿದರೂ ಕೂಡ ಅವನು ಒಳ್ಳೆಯ ನಮಗೆ ಸಿದ್ಧಿಯನ್ನು ಕೊಡುವ ರೂಪ, ಸಿದ್ಧಿಪ್ರದಾಯಕ ರೂಪ ಕಪಿಲ ರೂಪ. ಅದಕ್ಕೆ ವಿಜಯದಾಸರು ಹೇಳಿದರು ಸಿದ್ಧಿದಾಯಕ ಅಂತಂದ್ರು. ಶಿಷ್ಟ ಜನ ಪರಿಪಾಲಕ. ಶಿಷ್ಟ ಜನರು ಅಂದ್ರೆ ಯಾರು? ಒಳ್ಳೆಯ ತತ್ವಜ್ಞಾನಿಗಳು, ದೇವರನ್ನ ಸ್ತೋತ್ರ ಮಾಡುವ ಜ್ಞಾನಿ ಮಹೋದಯರು. ಆ ಜ್ಞಾನಿಗಳು ಅಂತಂದ್ರೆ ಕಪಿಲ ರೂಪಿಯಾದ ಭಗವಂತನಿಗೆ ಭಾರೀ ಆನಂದ. ಅದಕ್ಕೆ ಶಿಷ್ಟ ಜನ ಪರಿಪಾಲ. ಯಾಕೆಂದ್ರೆ ಭಗವಂತನ ಅವತಾರಾದ ಉದ್ದೇಶವೇ ಯಾವುದಕ್ಕೆ ಅಂದ್ರೆ ನಾವಲ್ಲಿ ಹೇಳ್ತೇವೆ, ಜಾತಃ ಕಂಸ ವದಾರ್ಥಾಯ ಭೂಭಾರ ಹರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಅಂತ ಕೃಷ್ಣಾಷ್ಟಮಿಯ ಅರ್ಘ್ಯೆಯನ್ನು ಕೊಡಬೇಕಾದ್ರೆ ನಾವು ಹೇಳ್ತೇವೆ. ಭಗವಂತನ ಉದ್ದೇಶ ಏನು ಅಂದ್ರೆ ದುಷ್ಟ ಜನರನ್ನ ಸಂಹಾರ ಮಾಡುವುದು, ಶಿಷ್ಟ ಜನರನ್ನ ರಕ್ಷಣೆ ಮಾಡೋದು. ಅದಕ್ಕೆ ಹೇಳಿದರು ಅದು ದೇವರಿಗೆ ಒಂದು ಬಿರಿದು. ಯಾರಿಗೆ? ನಾರಾಯಣನ ಎಲ್ಲ ಅವತಾರಗಳು ಕೂಡ ದುಷ್ಟ ಜನ ಸಂಹಾರ, ಶಿಷ್ಟ ಜನ ಪರಿಪಾಲನೆ. ಅದಕ್ಕೆ ಹೇಳಿದರು ಶಿಷ್ಟ ಜನ ಪರಿಪಾಲ, ಸಜ್ಜನರನ್ನ ರಕ್ಷಣೆ ಮಾಡೋನು. ಬೇರೆ ದಾಸರೆಲ್ಲ ಸ್ತೋತ್ರ ಮಾಡ್ತಾರೆ, ದೇವರಿಗೆ ಒಂದು ಬಿರಿದಿದೆ ಅಂತೆ. ಏನು ಬಿರಿದು? ಶರಣಾಗತ ರಕ್ಷಾಮಣಿ ಎನ್ನುವ ಬಿರಿದು ಬೇಕಾದರೆ ಸರಸರ್ರ ಬಾರಯ್ಯ ಅಂತಾರೆ. ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ. ಆ ದೇವರನ್ನ ಶರಣಾಗತ ರಕ್ಷಾಮಣಿ, ಯಾರು ಅವನನ್ನ ಶರಣು ಹೋಗ್ತಾರೋ ಅವರನ್ನ ರಕ್ಷಣೆ ಮಾಡಿಯೇ ಮಾಡ್ತೇನೆ ಅಂತ ಪರಮಾತ್ಮ ಪಣ ತೊಟ್ಟು ನಿಂತಿದ್ದಾನೆ. ಆದ್ದರಿಂದ ಶಿಷ್ಟ ಜನ ಪರಿಪಾಲ. ಪರಮ ಶುದ್ಧಾತ್ಮ. ಈಗ ನಮ್ಮ ಆತ್ಮಗಳೆಲ್ಲ ಇದ್ದಾವೆ, ಅದರಲ್ಲಿ ಅನೇಕ ದೋಷಗಳಿಂದ ಕೂಡಿದ ಆತ್ಮ ನಮ್ಮ ಆತ್ಮ. ಆದರೆ ದೇವರನ್ನ ನಾವು ಏನು ಅಂತ ಕರಿತೇವೆ? ಪರಮಾತ್ಮ ಅಂತ ಕರಿತೇವೆ. ಪರಮ ಅಂದ್ರೆ ಶ್ರೇಷ್ಠವಾದ ಶುದ್ಧವಾದ ಆತ್ಮ ಅಂತ ಅರ್ಥ. ಅದಕ್ಕೆ ಅಲ್ಲಿ ಹೇಳಿದ್ರು ಶುದ್ಧಾತ್ಮ ಅಂತ. ಪರಮ ಶುದ್ಧಾತ್ಮ ದೇವರು ವಿಶೇಷವಾಗಿ ಅವನು ಶುದ್ಧ ಆತ್ಮ. ಯಾಕೆಂದ್ರೆ ಅವನ ದೇಹ ಯಾವುದು ಅಂದ್ರೆ ನಮ್ಮ ನಿಮ್ಮ ಹಾಗೆ ಇರುವಂತಹ ಈ ಚರ್ಮ, ಅಸ್ಥಿ, ಮಜ್ಜ, ಮಾಂಸ, ರುಧಿರ ಇದರಿಂದ ಕೂಡಿದ ದೇಹ ದೇವರದಲ್ಲ. ಮತ್ತೆಂತ ದೇಹ? ಪರಮ ಶುದ್ಧಾತ್ಮ, ಆನಂದ ಜ್ಞಾನ ದೇಹಂ ಅಂತ ಹೇಳ್ತಾರೆ. ದೇವರ ದೇಹ ಅಂದ್ರೆ ಯಾವುದು? ಆನಂದ ಮತ್ತು ಜ್ಞಾನ ಇದೇ ಶರೀರವಾಗಿ ಉಳ್ಳಂತಹ ಭಗವಂತ ಅಂತ ಅರ್ಥ. ಅದಕ್ಕೆ ಹೇಳಿದ್ರು
ಪರಮ ಶುದ್ಧಾತ್ಮ. ಸುಗುಣ ಸಾಂದ್ರ. ಸುಗುಣ ಸಾಂದ್ರ, ಸುಗುಣ ಅಂತಂದ್ರೆ ಒಳ್ಳೆಯ ಗುಣಗಳು. ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ. ಶ್ರೀಮದ್ ಆಚಾರ್ಯರು ಅಣುಭಾಷ್ಯದ ಆರಂಭದಲ್ಲೇ ಹೇಳ್ತಾರೆ, ನಾರಾಯಣನ ಒಳಗಡೆ ನಾರಾಯಣಂ ಗುಣೈ ಸರ್ವೈಹಿ, ಎಲ್ಲ ಗುಣಗಳಿಂದಲೂ ಕೂಡ ನಾರಾಯಣ ಒಡಗೂಡಿದ್ದಾನೆ. ಎಲ್ಲ ಗುಣಗಳಿಗೆ ಆಶ್ರಯ ನಾರಾಯಣ. ಉದೀರ್ಣಂ ದೋಷವರ್ಜಿತಂ, ಯಾವ ದೋಷಗಳೂ ದೇವರಲ್ಲಿ ಇಲ್ಲ. ಆದ್ದರಿಂದ ಸುಗುಣ ಸಾಂದ್ರ, ಸುಖವಾರಿಧಿ. ವಾರಿಧಿ ಅಂತಂದ್ರೆ ಸಮುದ್ರ ಅಂತ ಅರ್ಥ. ಸುಖವಾರಿಧಿ, ಭಗವಂತ ಸುಖದ ಸಾಗರದಲ್ಲಿ ಮಲಗಿದ್ದಾನಂತೆ. ಈಗ ನಮಗೆ ಇಲ್ಲೊಂದು ಪ್ರಶ್ನೆ ಬರ್ತದೆ. ಇದೇ ಪ್ರಶ್ನೆಯನ್ನ ಜಯತೀರ್ಥರು ಟೀಕಾಕೃತ್ಪಾದರು ಖಂಡನತ್ರಯದ ಆರಂಭದಲ್ಲಿ ಮಾಯಾವಾದ ಖಂಡನದಲ್ಲಿ ಚಿಂತನೆ ಮಾಡ್ತಾರೆ. ಏನು? ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತಾರೆ. ನಾರಾಯಣನಲ್ಲಿ ಇರತಕ್ಕಂತಹ ಸುಖಶಕ್ತಿಗಳು, ಆ ಸುಖಶಕ್ತಿಗಳ ಪಯೋನಿಧಿ. ಪಯೋನಿಧಿ ಅಂದ್ರೆ ಸಮುದ್ರ ಅಂತ ಅರ್ಥ. ಸಮುದ್ರದ ದೃಷ್ಟಾಂತವನ್ನು ಕೊಟ್ಟರು. ಹಾಗಾದರೆ ನಾರಾಯಣನಲ್ಲಿ ಇರತಕ್ಕಂತಹ ಸುಖ, ಆನಂದ ಇದೆಲ್ಲ ಸಮುದ್ರದಂತೆ ಅಂತ ಹೇಳಿದರೆ ಸಮುದ್ರಕ್ಕೆ ಒಂದು ಬಾರ್ಡರ್ ಅಂತ ಇದೆ. ಹಾಗೆ ನಾರಾಯಣನ ಗುಣಗಳಿಗೂ ಕೂಡ ಒಂದು ಪರಿಧಿ, ಲಿಮಿಟೇಷನ್ ಇದೆಯಾ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅಲ್ಲಿ ಅಮಿತ ಅಂತ ಅನ್ನುವ ಪದವನ್ನು ಹಾಕ್ತಾರೆ. ಮಿತ ಅಂದ್ರೆ ಒಂದು ಲಿಮಿಟೇಷನ್ ಅಂತ ಅರ್ಥ, ಅಮಿತ ಅಂತಂದ್ರೆ ಅನ್ಲಿಮಿಟೆಡ್ ಅಂತ ಅರ್ಥ. ಭಗವಂತನಲ್ಲಿರುವ ಜ್ಞಾನಗಳು, ಆನಂದಗಳು, ಗುಣ ಇದೆಲ್ಲವೂ ಕೂಡ ಅನ್ಲಿಮಿಟೆಡ್. ಅಮಿತ ಸುಖಶಕ್ತಿ ಪಯೋನಿಧಿ ಅಂತ ಇಟ್ಟುಕೊಳ್ಬೇಕಲ್ಲಿ. ಹಾಗೆ ಸುಖವಾರಿಧಿ, ನಿದ್ರಾರಹಿತ. ಭಗವಂತ ನಿದ್ರೆಯನ್ನೇ ಮಾಡೋದಿಲ್ಲಂತೆ. ನಿದ್ರಾರಮಣ. ಏನ್ರಿ ಇದು? ನಿದ್ರಾರಹಿತ ಅಂತ ಹೇಳ್ತೀರಿ, ನಿದ್ರಾರಮಣ ಅಂತ ಹೇಳ್ತೀರಿ, ಮತ್ತೇನಿದು? ನಿದ್ರಾರಹಿತ ಅಂದ್ರೆ ನಿದ್ರೆ ಇಲ್ಲದವ ಅಂತ ಅರ್ಥ. ನಿದ್ರಾರಮಣ ಅಂತಂದ್ರೆ ನಿದ್ರೆಯಿಂದಲೇನೆ ಸುಖ ಪಡುವವ ಅಂತ ಅರ್ಥ. ರಮು ಕ್ರೀಡಾಯಾಮ್ ಅಂತ ಧಾತು ಅಲ್ರಿ. ಮತ್ತೆ ನಿದ್ರೆ ಮಾಡೋದಿಲ್ಲ ಅಂತ ಹೇಳ್ತೀರಿ, ನಿದ್ರೆಯಿಂದಲೇನೆ ಸುಖ ಪಡ್ತಾನೆ ಅಂತ ಹೇಳ್ತೀರಿ. ಎರಡೂ ಕೂಡ ವಿರುದ್ಧ ಧರ್ಮ ಅಂದ್ರೆ ಅದಕ್ಕೆ ಹೇಳ್ತಾರೆ ನಿದ್ರಾರಹಿತ ಅಂದ್ರೆ ಎಂಥ ನಿದ್ರೆ ಇಲ್ಲದವ, ನಮ್ಮ ರೀತಿಯಾದ ನಿದ್ರೆ ಇಲ್ಲದವ ಅಂತ ಅರ್ಥ. ಇವತ್ತು ನಾವು ನಿದ್ರೆಯನ್ನು ಮಾಡ್ತೇವೆ, ಮಲ್ಕೊಂಡು ನಾವು ಎದ್ದಾಗ ನಮ್ಮ ಮುಖ ಎಲ್ಲ ಗಲೀಜಾಗಿರ್ತದೆ, ಬಾಯೆಲ್ಲ ವಿಷ ಆಗಿರ್ತದೆ, ಅಯ್ಯೋ ಅನ್ಕೊಂಡು ನಾವು ಹೇಳ್ತೇವೆ. ದೇವರು ನಮ್ಮ ರೀತಿಯಾದ ನಿದ್ರೆ ಅವನಿಗೆ ಇಲ್ಲ. ನಿದ್ರಾರಹಿತ ಅಂದ್ರೆ ಈ ಭಗವಂತ ಚಾತುರ್ಮಾಸ್ಯ ಕಾಲದಲ್ಲಿ ನಿದ್ರೆಯಲ್ಲಿ ಇರ್ತಾನೆ, ಆದ್ದರಿಂದ ಉತ್ಸವ ಇತ್ಯಾದಿಗಳೆಲ್ಲ ಇಲ್ಲ ಅಂತ ನಾವೆಲ್ಲ ನೋಡಿದ್ದೇವೆ. ದೇವರಿಗೆ ನಿದ್ರೆ ಇಲ್ಲ, ನಿದ್ರೆಯನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಏನರ್ಥ? ದೇವರು ನಮ್ಮ ಹಾಗೆ ಮಲ್ಕೊಂಡಿದ್ದಾನೆ ಅಂತ ಅರ್ಥ ಏನು? ಅಲ್ಲ. ದೇವರು ಮಾಡುವ ಒಂದು ನಿಮಿಷ ಕಣ್ಣನ್ನು ಮುಚ್ಚಿಬಿಟ್ರೆ ಪ್ರಳಯ ಆಗಿಬಿಡ್ತದೆ. ದೇವರು ನಮ್ಮ ರೀತಿಯಾದ ನಿದ್ರೆ ಮಾಡೋದಿಲ್ಲ, ಅವನು ಯೋಗ ನಿದ್ರೆಯನ್ನು ಮಾಡ್ತಾನೆ. ಅದಕ್ಕೆ ಈಗ ರಾಯರ ಲಾಲಿ ಹಾಡನ್ನು ಹೇಳಬೇಕಾದ್ರೆ ಹೇಳ್ತಾರಲ್ಲ, ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗೀರೆ ಅಂತಾರೆ. ರಾಘವೇಂದ್ರ ಸ್ವಾಮಿಗಳೇ ಯೋಗ ನಿದ್ರೆಯನ್ನು ಮಾಡಬೇಕಾದ್ರೆ ಆ ರಾಘವೇಂದ್ರ ಸ್ವಾಮಿಗಳು ಉಪಾಸನೆ ಮಾಡುವಂತಹ ಭಗವಂತ ಅವನು ನಮ್ಮ ರೀತಿ ನಿದ್ರೆ ಮಾಡ್ತಾನೇನು? ಇಲ್ಲ. ಆದ್ದರಿಂದ ಭಗವಂತ ಮಾಡುವ ನಿದ್ರೆ ಯೋಗ ನಿದ್ರೆ, ನಮ್ಮ ರೀತಿಯಾದ ನಿದ್ರೆ ಅವನಿಗೆ ಇಲ್ಲ. ಆದ್ದರಿಂದ ಅವನು ನಿದ್ರಾರಹಿತ. ದೇವರು ಚಾತುರ್ಮಾಸ್ಯ ಕಾಲದಲ್ಲಿ ಮಲಗಿದ್ದಾನೆ ಅಂದ್ರೆ ಏನರ್ಥ? ಯೋಗ ನಿದ್ರೆಯಲ್ಲಿದ್ದಾನೆ ಅಂತ ಅರ್ಥ. ಅಂದ್ರೆ ಎಚ್ಚರ ಇದ್ದುಕೊಂಡು ಮಲಗೋದು. ಇವತ್ತು ನಾವೆಲ್ಲ ಮಲ್ಕೊಂಡ್ರೆ ನಮ್ಮ ಮನೆ ಬೀಗ ಹೊಡೆದು ಕಳ್ಳತನ ಮಾಡ್ಕೊಂಡು ಹೋದ್ರು ನಮಗೆ ಎಚ್ಚರ ಇರೋದಿಲ್ಲ. ಆದ್ರೆ ದೇವರು ಎಚ್ಚರ ಇದ್ದು ಮಲಗಿರ್ತಾನೆ, ಅದು ಯೋಗದ ನಿದ್ರೆ. ಅಂತಹ ನಿದ್ರಾರಹಿತ, ನಿದ್ರಾರಮಣ. ಯೋಗ ನಿದ್ರೆಯಲ್ಲಿ ಏನೇ ಅವನು ಕ್ರೀಡಿಸುವಂತವ. ನಿರ್ವಿಕಾರ. ನಿದ್ರೆಯನ್ನ ಮಾಡಿದ್ರೆ ನಮ್ಮ ಮುಖದಲ್ಲಿ ಎಲ್ಲ ವ್ಯತ್ಯಾಸ ಆಗಿರ್ತದೆ.
ನಾವು ಮುಖವನ್ನು ನೋಡಿದ್ರೆ ಹೇಳಿಬಿಡ್ಬೋದು, ಏನು ನಿದ್ರೆ ಮಾಡಿ ಬಂದ್ಯಾ ಅಂತ ಕೇಳ್ತೇವೆ. ಆದರೆ ನಮಗೆ ನಿದ್ರೆಯನ್ನ ಮಾಡಿದಾಗ ಮಾತ್ರ ಸ್ವಲ್ಪ ಹೊತ್ತು ಆನಂದ. ಏತಾವಂತಂ ಅಹಂ ಸುಖಂ ಅಸ್ವಾಪ್ಸಂ, ಇಷ್ಟು ಹೊತ್ತು ಮಾತ್ರ ನಾನು ಆರಾಮ್ ಸುಖವಾಗಿ ಮಲಗಿದ್ದೆ ಅಂತ ಅನಿಸ್ತದೆ. ಆಮೇಲೆ ಮತ್ತೆ ದುಃಖ ಆರಂಭ. ಆದರೆ ಭಗವಂತನಿಗೆ ಹಾಗಿಲ್ಲ. ಅವನಿಗೆ ನಿರ್ವಿಕಾರ, ನಿದ್ರೆಯನ್ನ ಮಾಡಲಿ ಮಾಡದೇ ಇರಲಿ, ಅವನು ಯಾವತ್ತೂ ಕೂಡ ವಿಕಾರವನ್ನ ಹೊಂದದೇ ಇರತಕ್ಕಂಥವ. ಚಿದ್ದೇಹ, ಆ ಭಗವಂತನ ದೇಹ ನಮ್ಮ ರೀತಿಯಾಗಿರ್ತಕ್ಕಂತಹ ದೇಹ ಅಲ್ಲ, ಚಿದಾನಂದಾತ್ಮಕವಾಗಿರತಕ್ಕಂತಹ ದೇಹ. ಸರ್ವಕಾಲ ಸುಂದರ ಸಾರ, ಎಲ್ಲ ಕಾಲದಲ್ಲಿಯೂ ಕೂಡ ಭಗವಂತ ಸೌಂದರ್ಯದ ಗಣಿ. ಇವತ್ತು ಚಿಕ್ಕ ಮಗುವಾಗಿದ್ದಾಗ ಸುಂದರವಾಗಿರುತ್ತಾರೆ, ಸ್ವಲ್ಪ ದೊಡ್ಡವರಾದ ಮೇಲೆ ಆಗ ಬೇರೆ ಸೌಂದರ್ಯ, ಯೌವನದಲ್ಲಿದ್ದಾಗ ಆಗಲೂ ಸ್ವಲ್ಪ ಸೌಂದರ್ಯ. ಆದರೆ ವಯಸ್ಸಾಗ್ತಾ ಆಗ್ತಾ ಬಂದ ಹಾಗೆ ಅವರ ಸೌಂದರ್ಯ ಕುಗ್ಗುತ್ತಾ ಹೋಗ್ತದೆ. ಆದರೆ ದೇವರಲ್ಲಿ ಇರುವಂತಹ ಸೌಂದರ್ಯ ಎಂಥ ಸೌಂದರ್ಯ ಅಂದರೆ ಸರ್ವಕಾಲ ಸುಂದರ ಸಾರ. ಯಾವಾಗಲೂ ಕೂಡ ಸೌಂದರ್ಯ ಭಗವಂತನಲ್ಲಿ ಅಪಾರವಾಗಿ ಇರ್ತದೆ, ಅದರಲ್ಲಿ ಕ್ಷೀಣತೆ ಅನ್ನೋದೇ ಇಲ್ಲ. ಇವತ್ತು ಒಳ್ಳೆಯ ಒಬ್ಬ ಪುರುಷ ಒಬ್ಬ ಕನ್ಯೆ ಇದ್ದಾರೆ ಅಂತ ಇಟ್ಟುಕೊಳ್ಳಿ, ಅವರು ಮದುವೆಯಲ್ಲಿ ಎಷ್ಟು ಸುಂದರವಾಗಿರ್ತಾರೋ, ಒಂದು 40 ವರ್ಷ ಬಿಟ್ಟ ಮೇಲೆ ಹಣ್ಣು ಮುದುಕಿಯರಾಗಿ ಬಿಟ್ಟಿರ್ತಾರೆ, ಅವರು ಮುದುಕರಾಗಿರ್ತಾರೆ. ಈಗ ನಾರಾಯಣ ಅನಾದಿ ಕಾಲದಿಂದ ಇದ್ದಾನೆ. ಹಾಗೆಂದ್ರೆ ಅವನಿಗೂ ನಮ್ಮ ರೀತಿಯಾದ ದೇಹ ಇದ್ದಿದ್ರೆ ಆ ನಾರಾಯಣ ಹೇಗಿರಬೇಕಾಗಿತ್ತು? ಅವನು ಕೂಡ ಮುಪ್ಪು ಬಂದವನಾಗಿರಬೇಕಾಗಿತ್ತು. ಆದರೆ ದೇವರು ಇವತ್ತಿಗೂ ಕೂಡ ಯೌವನದಲ್ಲೇ ಇದ್ದಾನೆ. ಅದನ್ನೇ ವಾದರಾಜ ಸ್ವಾಮಿಗಳೇ ತಿಳಿಸಿಕೊಡ್ತಾರೆ. ಏನು ಅಂತ? ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣೌ ಸ್ತುಮಃ. ಆ ಲಕ್ಷ್ಮೀದೇವಿ ಮತ್ತು ನಾರಾಯಣ ಇಬ್ಬರು ಕೂಡ ಸುಮುಖೌ, ಅವರ ಮುಖ ಯಾವಾಗಲೂ ಸುಂದರವಾಗಿ ಇರ್ತದೆ. ಅವರ ಯಾವ ಅಂಗಾಂಗಗಳಿಗೂ ಕೂಡ ಅದು ಮುಪ್ಪು ಬಂತು ಅಂತ ಇಲ್ಲೇ ಇಲ್ಲ. ತರುಣನಾದ ಭಗವಂತ, ತರುಣಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ. ಆದ್ದರಿಂದ ಸರ್ವಕಾಲ ಸುಂದರ, ಎಲ್ಲ ಕಾಲದಲ್ಲಿಯೂ ಕೂಡ ಸುಂದರ ಸಾರ. ಇನ್ನು ಪದ್ಮ ಸಂಭವ ಬಲಿ ಪ್ರಕ್ಷಾಲಿತ ಪಾದ, ಈ ದೇವರನ್ನ ಬ್ರಹ್ಮದೇವರು ಭಗವಂತನ ಪಾದ ಪ್ರಕ್ಷಾಲನೆಯನ್ನು ಮಾಡಿದ್ದಾರೆ, ಅಂದ್ರೆ ಕಾಲು ತೊಳೆದಿದ್ದಾರೆ. ಯಾವಾಗ ಅಂದ್ರೆ ಭಾಗವತದಲ್ಲಿ ನಾವು ನೋಡ್ತೇವೆ, 5ನೆಯ ಸ್ಕಂದದಲ್ಲಿ ಗಂಗಾವತರಣ ಗದ್ಯ ಅಂತ ಇದೆ. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋಃ ವಿಕ್ರಮತಃ ವಾಮಪಾದಾಂಗುಷ್ಟನಕ ನಿರ್ಭಿನ್ನೋರ್ಧ್ವಾಂಡ ಕಟಾಹ ವಿವರೇಣ ಅಂತಃಪ್ರವಿಷ್ಟಾ ಯಾ ಬಾಹ್ಯ ಜಲಧಾರ ತಚ್ಚರಣ ಪಂಕಜಾವನೇಜರುಣ ಅರುಣ ಕಿಂಜಲ್ಕೋಪರಂಜಿತ ಅಖಿಲ ಜಗದಗಮಲಾಪಹೋಪಸ್ಪರ್ಶನ ಅಮಲ ಸಾಕ್ಷಾತ್ ಭಗವತ್ಪದಿತ್ಯನುಪಲಕ್ಷಿತ ವಚೋಭಿಃ ಅಭಿಧೀಯಮಾನ ಅತಿ ಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನಿ ಅವತತಾರ. ಇದು ಗಂಗಾವತರಣ ಗದ್ಯ. ವಾಮನ ರೂಪಿಯಾದ ಭಗವಂತ ಕಾಲನ್ನ ಮೇಲಕ್ಕೆ ಎತ್ತಿದ. ಬಲಿಚಕ್ರವರ್ತಿಯ ಬಳಿಯಲ್ಲಿ ದಾನವನ್ನು ತೆಗೆದುಕೊಳ್ಳಿಕ್ಕೆ ಬಂದು ಆ ದಾನವನ್ನು ಕೊಡ್ತೇನೆ ತಂದು ಕೂಡಲೇ ವಾಮನ ರೂಪಿಯಾದ ಭಗವಂತ ಬೆಳೆದ. ಆ ಬೆಳೆದು ಹೇಗೆ ಬೆಳೆದ ಅಂತಂದ್ರೆ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ವಾಮನ ರೂಪಿಯಾದ ಭಗವಂತ ಮೊದಲು ಬಂದಾಗ ಆಕಾಶದಲ್ಲಿದ್ದ ನಕ್ಷತ್ರಗಳೆಲ್ಲ ಅವನ ತಲೆಯ ಮೇಲೆ ಹಿಡಿದ ಛತ್ರಿ ಹಾಗೆ ಕಾಣಿಸ್ತಾ ಇದ್ವಂತೆ. ಬಲಿ ಚಕ್ರವರ್ತಿ ದಾನ ಕೊಡ್ತೇನೆ ತಂದು ಕೂಡಲೇ ವಾಮನ ರೂಪಿಯಾದ ಪರಮಾತ್ಮ ಸ್ವಲ್ಪ ಬೆಳೆದಂತೆ ಮೇಲ್ಗಡೆ. ಎಷ್ಟು ಬೆಳೆದ? ಆಕಾಶದಲ್ಲಿದ್ದ ನಕ್ಷತ್ರಗಳೆಲ್ಲ ಅವನ ಕುತ್ತಿಗೆಯಲ್ಲಿ ನೆಕ್ಲೆಸ್ ಆಗಿ ಕಾಣ್ತಾ ಇದ್ದಾವಂತೆ. ಅಷ್ಟು ಮೇಲಕ್ಕೆ ಬೆಳೆದ. ಇನ್ನೂ ಮೇಲಕ್ಕೆ ಬೆಳೆದಂತೆ ಆಕಾಶದಲ್ಲಿದ್ದ ನಕ್ಷತ್ರಗಳೆಲ್ಲ
ಅವನ ಸೊಂಟದಲ್ಲಿ ಉಡಿದಾರವಾಗಿ ಕಾಣ್ತಾ ಇದೆ ಅಂತೆ, ವಜ್ರದ ಉಡಿದಾರ ಹಾಕಿದಾಗೆ ಕಾಣಿಸ್ತಾ ಇದೆ. ಇನ್ನೂ ಮೇಲಕ್ಕೆ ಬೆಳೆದ ಆಕಾಶದಲ್ಲಿದ್ದ ನಕ್ಷತ್ರಗಳೆಲ್ಲ ಅವನ ಕಾಲ್ಗೆಜ್ಜೆಗಳಾಗಿ ಕಾಣ್ತಾ ಇದೆ ಅಂತೆ. ಇನ್ನೂ ಮೇಲಕ್ಕೆ ಬೆಳೆದ ಆಗ ಆ ನಕ್ಷತ್ರಗಳೆಲ್ಲ ಇವನ ಕಾಲಿಗೆ ಅರ್ಚನೆ ಮಾಡಿದ, ಕೋಟಿ ಪುಷ್ಪಾರ್ಚನೆಯನ್ನ ಮಾಡಿದ ತುಳಸಿ ಹಾಗೆ ಕಾಣ್ತಾ ಇದ್ದಾವಂತೆ. ನೋಡಿ, ನಕ್ಷತ್ರಗಳು ಎಷ್ಟು ಮೇಲೆ ಇದೆ ಅಂತ ನಮಗೆ ವಿಜ್ಞಾನವನ್ನ ಓದಿದವರಿಗೆ ಗೊತ್ತಿರ್ತದೆ. ಆ ನಕ್ಷತ್ರಗಳ ಬಳಿಯಲ್ಲಿ ಭಗವಂತನ ಪಾದ ಅಂದ್ರೆ ಅಲ್ಲಿಂದ ಮೇಲೆ ಎಷ್ಟು ಎತ್ತರ ಬೆಳೆದಿದ್ದ ಅಂತ ನಾವು ಲೆಕ್ಕ ಹಾಕಬೇಕು. ಅಂತಹ ಪಾದದಿಂದ ಇಡೀ ಒಂದು ಪಾದ ಭೂಮಿ, ಇನ್ನೊಂದು ಪಾದವನ್ನು ಆಕಾಶಕ್ಕೆ ಎತ್ತಿದ. ಆಕಾಶಕ್ಕೆ ಎತ್ತಿದಾಗ ಬ್ರಹ್ಮಾಂಡದ ಖರ್ಪರ ಅಂದ್ರೆ ಬ್ರಹ್ಮಾಂಡದ ಮೇಲಿನ ಫ್ಲೋರಿಂಗು ಇವನ ಉಗುರು ತಾಕಿ ಹೊರಗಡೆಯ ನೀರು ಒಳಗಡೆ ಬಂತಂತೆ. ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಥ ವಿಷ್ಣು ವಿಕ್ರಮತಃ ವಾಮಪಾದಾಂಗುಷ್ಠ ನಕನಿರ್ಭಿನ್ನೋರ್ಧ್ವಾಂಡಕಟಾ ವಿವರೇಣ ಅಂತಃಪ್ರವಿಷ್ಟ ಯಾ ಬಾಹ್ಯ ಜಲಧಾರ. ಹೊರಗಿನ ನೀರು ಒಳಗಡೆ ಬಂತು. ವಾಮಪಾದಾಂಗುಷ್ಠ. ಅನೇಕರಿಗೆ ಪ್ರಶ್ನೆ ಇದೆ, ವಾಮನ ರೂಪಿಯಾದ ಪರಮಾತ್ಮ ಎಡಗಾಲನ್ನ ಎತ್ತಿದ್ನೋ ಬಲಗಾಲ ಎತ್ತಿದ್ನೋ ಅಂತ ಪ್ರಶ್ನೆ. ಏಕೆಂದ್ರೆ ಭಾಗವತದಲ್ಲಿ ಹೇಳುವಾಗ ಎಡಗಾಲನ್ನ ಎತ್ತಿ ವಾಮಪಾದಾಂಗುಷ್ಠ ನಕನಿರ್ಭಿನ್ನೋರ್ಧ್ವಾಂಡಕಟಾ ವಿವರೇಣ ಅಂತಾರೆ, ವಾಮಪಾದ ಅಂತಾರೆ. ಅದೇ ಈ ತಿರುಕೊಯ್ಲೂರು ಅಂತ ಇದೆ, ಅಲ್ಲಿ ಭಗವಂತ ಬಲಗಡೆಯ ಪಾದವನ್ನ ಮೇಲಕ್ಕೆ ಎತ್ತಿದ್ದಾನೆ. ಹಾಗಾದರೆ ಭಾಗವತ ಹೇಳುವ ಎಡಗಾಲ ಎತ್ತಿದ್ದು ನಿಜವೋ ಅಥವಾ ತಿರುಕೊಯ್ಲೂರಿನಲ್ಲಿ ಇರತಕ್ಕಂತಹ ಬಲಗಾಲನ್ನ ಎತ್ತಿದ್ದು ನಿಜವೋ ಅಥವಾ ಎಡಗಾಲ ಎತ್ತಿದ್ನೋ ಅಂತ ಪ್ರಶ್ನೆ ಬರ್ತದೆ. ಇದಕ್ಕೆ ಭಾಗವತದಲ್ಲಿ ಮಧ್ವಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಪ್ರತಿ ಕಲ್ಪದಲ್ಲಿಯೂ ಕೂಡ ವಾಮನಾವತಾರ, ಮತ್ಸ್ಯಾವತಾರ, ಕೃಷ್ಣಾವತಾರ, ರಾಮಾವತಾರ ಎಲ್ಲ ಅವತಾರ ಆಗ್ತಾ ಇರ್ತದೆ. ವಾರಾಹ್ಯೇ ವಾಮಪಾದಂತು ತದನ್ಯತ್ರ ಚ ದಕ್ಷಿಣಂ. ಈ ಕಲ್ಪದಲ್ಲಿ ದೇವರ ಅವತಾರಗಳಾಗ್ತಾ ಇರ್ತದೆ. ವರಾಹ ಕಲ್ಪದಲ್ಲಿ ಈಗ ನಾವಂತೇವೆ ಶ್ರೀ ಶ್ವೇತ ವರಾಹ ಕಲ್ಪೆ ಅಂತಂತೇವೆ. ವಾರಾಹ್ಯೇ ವಾಮಪಾದಂತು, ವರಾಹ ಕಲ್ಪದಲ್ಲಿ ಎಡಗಾಲನ್ನೇ ಎತ್ತಿದ್ದಾನೆ ಅಂತ ನಾವು ಇಟ್ಟುಕೊಳ್ಬೇಕು. ತದನ್ಯತ್ರ ಚ ದಕ್ಷಿಣಂ, ಉಳಿದ ಬೇರೆ ಒಂದು ಯುಗಗಳಲ್ಲಿ ಕಲ್ಪಗಳಲ್ಲಿ ಬಲಗಾಲನ್ನ ಎತ್ತಿದ್ದ ಅಂತ ಇಟ್ಟುಕೊಳ್ಬೇಕು. ಆಗ ಎರಡೂ ಕಾಲು ಎತ್ತಿದ್ದು ನಮಗೆ ಪ್ರಮಾಣ ಸಿಗ್ತದೆ. ನೋಡಿ, ಗೊಂದಲ ಆಗೋದಿಲ್ಲ. ಹೀಗೆ ಇಲ್ಲಿ ಆ ಕಾಲನ್ನ ಎತ್ತಿದಾಗ ಹೊರಗಡೆಯ ನೀರು ಅದು ಒಳಗಡೆ ಬಂತು. ಅದೇ ಗಂಗಾ ನದಿಯ ನೀರು. ಗಂಗಾ ಅಂತ ಹೇಳ್ತಾರೆ, ಭಗವಂತನ ಪಾದದಿಂದ ಹುಟ್ಟಿದ ನೀರು. ಬ್ರಹ್ಮದೇವರು ಅಲ್ಲಿಗೆ ಹೋಗಿಬಿಟ್ರಂತೆ. ಆ ಪಾದದ ತುದಿಗೆ ಹೋಗಿ ಆ ಕಮಂಡಲಿನ ನೀರನ್ನು ಹಿಡ್ಕೊಂಡು ಆ ಕಮಂಡಲು ನೀರನ್ನೇ ತಗೊಂಡು ಪಾದವನ್ನು ಸ್ವಚ್ಛ ತೊಳೆದರಂತೆ. ಅದನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಪದ್ಮ ಸಂಭವ ಅಂದ್ರೆ ಕಮಲದಲ್ಲಿ ಹುಟ್ಟಿರತಕ್ಕಂತಹ ಬ್ರಹ್ಮದೇವರನ್ನ ಕಮಲದಲ್ಲಿ ಯಾಕೆ ಭಗವಂತ ಹುಟ್ಟಿಸಿದ ಅಂದ್ರೆ, ನಾನು ಸರ್ವತಂತ್ರ ಸ್ವತಂತ್ರ, ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಅನ್ನೋದನ್ನು ಜಗತ್ತಿಗೆ ತೋರಿಸಲಿಕ್ಕೆ ಆ ರೀತಿ ಬ್ರಹ್ಮದೇವರನ್ನ ಪಡೆದನಂತೆ. ಇವತ್ತು ನಾವೆಲ್ಲ ಮಕ್ಕಳು ಬೇಕು ಅಂತಂದ್ರೆ ಮತ್ತೊಬ್ಬ ಸ್ತ್ರೀಯರ ಒಂದು ಅವಶ್ಯಕತೆ ಇದೆ. ಆದರೆ ದೇವರಿಗೆ ಮಕ್ಕಳನ್ನ ಪಡೀಲಿಕ್ಕೆ ಯಾರ ಅಪೇಕ್ಷೆಯೂ ಇಲ್ಲ. ಅದಕ್ಕೆ ದಾಸರು ಹೇಳ್ತಾರೆ ನೋಡಿ, ಮಕ್ಕಳ ಪಡೆದರೆ ತನ್ನ ಚೊಕ್ಕತನವು ಪೋಪುದೆಂದು ಹೊಕ್ಕಳೋಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡುವಂದದಿ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಅಂತಾರೆ. ಮಕ್ಕಳನ್ನ ಪಡೆದು ಬಿಟ್ರೆ ತನ್ನ ಚೊಕ್ಕತನ ಅಂದ್ರೆ ಎಲ್ಲ ಸರ್ವಶಕ್ತ ಅಂತಕ್ಕಂಥ ಚೊಕ್ಕತನ ಎಲ್ಲಿ ಹೋಗಿಬಿಡ್ತದೋ ಅಂತ ಬ್ರಹ್ಮದೇವರನ್ನ ತನ್ನ ಹೊಟ್ಟೆಯಲ್ಲಿ ತಾನೇ ಪಡೆದಂತೆ ಪರಮಾತ್ಮ. ಆದ್ದರಿಂದ ಅಂತಹ ಬ್ರಹ್ಮದೇವರು ಆ ಗಂಗಾ ನದಿಯ ನೀರು, ಆ ಭಗವಂತನ ಪಾದದಿಂದ ಉದ್ಭವಿಸಿದ ನೀರನ್ನ ಅಲ್ಲಿಯೇ ತುಂಬಿಕೊಂಡು ಕಾಲವನ್ನು ತೊಳೆದರಂತೆ. ಪದ್ಮ ಸಂಭವ ಬಲಿ ಪ್ರಕ್ಷಾಲಿತ ಪಾದ, ಬಲಿಚಕ್ರವರ್ತಿಯೂ ಕೂಡ ಪಾದವನ್ನು ತೊಳೆದನಂತೆ. ಯಾರದ್ದು? ಭಗವಂತನ ಪಾದವನ್ನು ತೊಳೆದಿದ್ದಾನೆ. ಯಾವತ್ತೂ ಕೂಡ ಮನೆಗೆ ಯಾವ ಅತಿಥಿಗಳು ಬಂದರೂ ಕೂಡ ಕಾಲಿಗೆ ನಾವು ನೀರನ್ನು ಕೊಡಬೇಕಂತೆ.
ಮೊದಲು ಸ್ವಾಗತ, ಬನ್ನಿ ಅಂತ ಒಳಗಡೆ ಕರಿಬೇಕು. ಬಂದು ಕೂತ ಮೇಲೆ ಅವರ ಕಾಲಿಗೆ ತೊಳಿಲಿಕ್ಕೆ ನೀರನ್ನು ಕೊಡಬೇಕಂತೆ. ಕಾಲು ತೊಳೆದು ಅಥವಾ ಹೊರಗಡೆ ಬಂದ ಕೂಡಲೇ ಬನ್ನಿ ಅಂತ ಕರೆದು ಅಲ್ಲೇ ಕಾಲನ್ನು ತೊಳೆದು ಒಳಗಡೆ ಕರ್ಕೊಂಡು ಬರಬೇಕು. ಆಮೇಲೆ ಕುಳಿತುಕೊಳ್ಳಲಿಕ್ಕೆ ಆಸನವನ್ನು ಕೊಡಬೇಕು. ಆಮೇಲೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡಬೇಕು. ಯಾಕೆ ಅಂದರೆ ಪ್ರತಿಯೊಬ್ಬ ಮನೆಗೆ ಬರುವಂತಹ ಅತಿಥಿಗಳ ಒಳಗೂ ಕೂಡ 5 ಅಗ್ನಿಗಳಿರ್ತಾವಂತೆ. ಪಾದದಲ್ಲಿ ಒಂದು ಅಗ್ನಿ, ಅವರ ಪೃಷ್ಠದಲ್ಲಿ ಒಂದು ಅಗ್ನಿ, ಅವರ ಬಾಯಲ್ಲಿ ಒಂದು ಅಗ್ನಿ, ಮನಸ್ಸಿನಲ್ಲಿ ಒಂದು ಅಗ್ನಿ, ಮತ್ತೊಂದು ಜಠರಾಗ್ನಿ. ಈಗ ಬಂದವರಿಗೆ ಕಾಲು ತೊಳಿಲಿಕ್ಕೆ ನೀರನ್ನು ಕೊಟ್ಟರೆ ಪಾದದಲ್ಲಿ ಇದ್ದ ಅಗ್ನಿ ಶಾಂತವಾಗ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲ ಹಿಂದಿನವರು ನಮ್ಮ ಪೂರ್ವಜರೆಲ್ಲ ಏನು ಮಾಡ್ತಿದ್ರು, ಮನೆಯ ಹೊರಗಡೆನೇ ಒಂದು ನೀರನ್ನು ಕಾಲು ತೊಳೆಯಲಿಕ್ಕೆ ನೀರಿಡ್ತಾ ಇದ್ರು. ಯಾರಾದರೂ ಬಂದರೆ ಕಾಲು ತೊಳೆದು ಒಳಗೆ ಕರ್ಕೊಂಡ್ ಬರ್ತಾ ಇದ್ರು, ಬನ್ನಿ ಅಂತ ಕರಿತಾ ಇದ್ರು. ಇವತ್ತು ಕಾಲು ತೊಳೆಯುವ ಸಂಪ್ರದಾಯವೇ ನಿಂತು ಹೋದ ಹಾಗೆ ಕಾಣಿಸ್ತಾ ಇದೆ. ಆ ಒಳಗಡೆ ಬಂದ ಮೇಲೆ ಅವರಿಗೆ ಕೂಡ್ಲಿಕ್ಕೆ ಒಂದು ಆಸನವನ್ನು ಕೊಡಬೇಕು. ಆಗ ಪೃಷ್ಠದಲ್ಲಿದ್ದ ಅಗ್ನಿ ಶಾಂತವಾಗ್ತದೆ. ಹೇಗಿತ್ತು ಪ್ರಯಾಣ ಅಂತ ಕೇಳಬೇಕು. ಅವರ ಮನಸ್ಸಿನ ಅಗ್ನಿ ಶಾಂತವಾಗ್ತದೆ. ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವರಿಗೇನಾದರೂ ಆಹಾರವನ್ನು ಕೊಟ್ಟರೆ ಜಠರಾಗ್ನಿಯೂ ಶಾಂತವಾಗ್ತದೆ. ಅದಕ್ಕಾಗಿ ಕಾಲನ್ನು ತೊಳಿಬೇಕು. ಬಲಿಚಕ್ರವರ್ತಿಯ ಯಾಗ ಮಂಟಪಕ್ಕೆ ಅತಿಥಿಯಾಗಿ ಬಂದಿದ್ದ ಭಗವಂತ. ಆದ್ದರಿಂದ ಅವನ ಪಾದವನ್ನ ಬಲಿಚಕ್ರವರ್ತಿಯೂ ತೊಳೆದಿದ್ದಾನೆ. ಗಂಗಾದೇವಿಯ ಅವತಾರ ಆದಾಗ ಬ್ರಹ್ಮದೇವರು ಕೂಡ ಪಾದವನ್ನು ತೊಳೆದಿದ್ದಾರೆ. ಆದ್ದರಿಂದ ಬಲಿ ಪ್ರಕ್ಷಾಲಿತ ಪಾದ, ಮಹಾಹೃದ್ರೋಗನಾಶ. ಈ ಕಪಿಲ ರೂಪಿಯಾದ ಭಗವಂತನ ಸ್ತೋತ್ರವನ್ನು ಮಾಡಿದರೆ ಹೃದ್ರೋಗನಾಶ, ನಮ್ಮ ಎದೆಯ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಆ ಹಾರ್ಟ್ ಅಟ್ಯಾಕ್ ಆಗೋದಿದ್ರೆ ಕಪಿಲ ಕಪಿಲ ಅಂತ ನಾವು ನಿತ್ಯದಲ್ಲಿ ಸ್ತೋತ್ರ ಮಾಡ್ತಾ ಇದ್ರೆ ಹಾರ್ಟ್ ಅಟ್ಯಾಕ್ ನಮಗಾಗೋದಿಲ್ಲಂತೆ. ಹೃದ್ರೋಗನಾಶ, ವೈಕುಂಠವಾಸ. ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ ತ್ರಿಕಕುಧಾಮ ಅಂತ ಅವನಿಗೆ ಹೆಸರು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3 ಭಗವಂತನ ಮನೆ. ಅದರಲ್ಲಿ ಭಗವಂತ ಇರುವ ಜಾಗ ಯಾವುದು ಅಂದರೆ ವೈಕುಂಠದ ಒಳಗಡೆ ಭಗವಂತನ ಅಯೋಧ್ಯ ಅಂತನ್ನುವ ಮನೆ ಇದೆ. ಅದಕ್ಕೆ ಶ್ರೀಮದ್ ವಾದಿರಾಜ ಪೂಜ್ಯ ಚರಣರು ವೈಕುಂಠ ವರ್ಣನೆ ಅಂತ ಒಂದು ಗ್ರಂಥವನ್ನೇ ರಚನೆ ಮಾಡಿದ್ದಾರೆ. ಆ ವೈಕುಂಠದಲ್ಲಿ ಏನೇನಿದೆ, ಯಾವ್ಯಾವ ರೀತಿ ಇದ್ದಾರೆ, ಭಗವಂತ ಅಲ್ಲಿ ಹೇಗಿದ್ದಾನೆ ಅಂತ ತುಂಬ ಸುಂದರವಾದ ತತ್ವಸಾರ ಅಂತ ಒಂದು ಗ್ರಂಥ ಅದು. ಅದನ್ನ ವಾದಿರಾಜ ಸ್ವಾಮಿಗಳು ತುಂಬ ಚೆನ್ನಾಗಿ ವೈಕುಂಠದ ವರ್ಣನೆಯನ್ನ ಮಾಡಿದ್ದಾರೆ. ಸಯೇನಾನ್ನ ಬ್ರಹ್ಮಗಮಯತಿ ಅಂತ ಹೇಳಿದಂತೆ ಅವರು ಅದನ್ನೆಲ್ಲ ಅಲ್ಲಿ ನೋಡಿ ಬಂದವರು, ಯಾರು ವಾದಿರಾಜ ಸ್ವಾಮಿಗಳು. ಆದ್ದರಿಂದ ಅಲ್ಲಿ ಏನೇನಿದೆ ಅನ್ನತಕ್ಕಂತಹದ್ದು ಅವರಿಗೆಲ್ಲ ಚಿರಪರಿಚಿತ. ಅದಕ್ಕೆ ಕಣ್ಣಿನಿಂದ ನೋಡಿದ ಹಾಗೆ ಎಲ್ಲವನ್ನು ಕೂಡ ನೋಡಿದವರು ಹೇಗೆ ಹೇಳ್ತಾರೋ, ಈಗ ಉಡುಪಿಯನ್ನ ಬಂದು ನೋಡ್ಕೊಂಡು ಹೋದವರು ಅಲ್ಲಿ ತುಂಬ ಚೆನ್ನಾಗಿದೆ, ಅಲ್ಲಿ ಕೃಷ್ಣನ ಮಂದಿರ ಹೀಗೆ, ಅನಂತಾಸನ ಹೀಗೆ, ಚಂದ್ರಮೌಳೇಶ್ವರ ಹೀಗೆ, ಭೋಜನ ಶಾಲೆ ಹೀಗೆ, ಎಲ್ಲವನ್ನೂ ಹೇಳ್ತಾರೆ. ಹಾಗೆ ವಾದಿರಾಜ ಸ್ವಾಮಿಗಳು ಕೂಡ ಅತ್ಯದ್ಭುತವಾಗಿ ವೈಕುಂಠದ ವರ್ಣನೆಯನ್ನು ಮಾಡಿದ್ದಾರೆ. ಅದನ್ನೇ ವೈಕುಂಠವಾಸ. ವಿದ್ಯಾತೀತ, ಯಾರ್ಯಾರು ವಿದ್ಯಾವಂತರು ಅಂತ ಇದ್ದಾರೋ ಅವರನ್ನೆಲ್ಲ ಅತೀತ ದಾಟಿದವನು ಭಗವಂತ. ವಿಶ್ವನಾಟಕ, ಜಗತ್ತಿನಲ್ಲಿ ಕಪಟ ನಾಟಕ ಸೂತ್ರಾಧಾರಿ ಭಗವಂತ. ವಿಶ್ವನಾಟಕ. ನಾರಾಯಣ, ಅರಾಹ ಅಂದ್ರೆ ದೋಷಗಳು. ಆ ದೋಷಗಳು ಇಲ್ಲದೆ ಇರುವವ ಅಂದ್ರೆ ಯಾರು? ನಾರಾಯಣ. ಅರಾಹ ದೋಷಗಳು ಇಲ್ಲದೆ ಇರುವವ. ಇನ್ನು ವಿದ್ಯಾ ಉದ್ಧಾರಕ, ಉದದಿ ಸದನ, ಸಿದ್ಧಾದಿ ವಿನುತ ವಿದ್ಯಾ ಉದ್ಧಾರಕ. ಯಾರ ತತ್ವಜ್ಞಾನವನ್ನ ಚಿಂತನೆ ಮಾಡುವವರು ಈ ಭಗವಂತನ ಸ್ತೋತ್ರವನ್ನ ಮಾಡಿದರೆ ಖಂಡಿತವಾಗಿಯೂ ಕೂಡ ಅವರನ್ನ ಉದ್ಧಾರ ಮಾಡುವಂತಹ ರೂಪ ಕಪಿಲ ರೂಪ. ಇನ್ನು ಉದದಿ ಸದನ, ಸಮುದ್ರದಲ್ಲಿ ಕ್ಷೀರ ಸಮುದ್ರ ಶಾಯಿ ಆಗಿರ್ತಕ್ಕಂಥವನು ಪರಮಾತ್ಮ. ಉದಧಿ ಸದನ. ಸಿದ್ಧಾದಿ ವಿನುತ, ಸಿದ್ಧರು, ಚಾರಣರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಇವರಿಂದ ಎಲ್ಲ ವಿನುತ, ವಿಶೇಷೇಣ ನುತ.
ನಮಸ್ಕಾರವನ್ನ ಮಾಡಿಸಿಕೊಳ್ಳುವವ. ಸಂತತ ಪಾತಾಳವಾಸಿ, ಪಾತಾಳದಲ್ಲಿಯೂ ಇದ್ದಾನೆ, ಈ ಲೋಕದಲ್ಲೂ ಇದ್ದಾನೆ, ಎಲ್ಲ ಲೋಕದಲ್ಲಿಯೂ ಪರಮಾತ್ಮ ಇದ್ದಾನೆ. ಏಕೆಂದರೆ ಭಾಗವತದಲ್ಲಿ ಹೇಳುವಾಗ ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಠಂತಿ ಪಾರ್ಷ್ಣಿ ಪ್ರಭದೇರ ಸಾತಲಂ ಮಹಾತಲಂ ವಿಶ್ವಸೃಗಸ್ಸು ಗುಲ್ಫೌ ಅಂತ ಒಂದೊಂದು ಭಗವಂತನ ಶರೀರ ಒಂದೊಂದು ಲೋಕಗಳು ಅಂತ ಹೇಳ್ತಾರೆ. 14 ಲೋಕಗಳು ಪರಮಾತ್ಮನದ್ದು ಇದೆ. ಅದನ್ನೇ ವಿಜಯದಾಸರು ದಾಸರ ಪದ್ಯದಲ್ಲಿ ಹೇಳುವಾಗ ಹೇಳ್ತಾರೆ, 14 ಲೋಕಗಳ ನಾಳುವ ತಂದೆಗೆ ಮುದದಿಂದ ನಾನೊಬ್ಬ ಭಾರನಾದೇನೆ ಅಂತ. ಹಾಗೆ ಸಂತತ ಪಾತಾಳವಾಸಿ, ಬುದ್ಧಿ ವಿಶಾಲ, ವಿಶಾಲವಾದ ಬುದ್ಧಿಯನ್ನು ಹೊಂದಿದವ. ಪಾಪಹಾರಿ, ಎಲ್ಲರ ಪಾಪವನ್ನ ಪರಿಹಾರ ಮಾಡತಕ್ಕಂಥವನು ಭಗವಂತ. ನಾವು ಮಾಡುವ ಪಾಪಗಳನ್ನ ಅದಕ್ಕೆ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಪಾಪಗಳನ್ನ ದೇವರಿಗೆ ನಾವು ಏನು ಅಂತ ಅರ್ಪಣೆ ಮಾಡಬೇಕು? ನಾವೆಲ್ಲ ಮಾಡಿದ ಪಾಪಗಳನ್ನ ದೇವರಿಗೆ ಇದೇ ಪಾದುಕೆ ಅಂತ ಅರ್ಪಣೆ ಮಾಡಬೇಕು. ಪಾದುಕೆಗಳು ಪಾಪಗಳು ಪಾದುಕೆಗಳು, ಅನುಲೇಪನವು ಸತ್ಪುಣ್ಯ ಅಂತ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ತಿಳಿಸ್ತಾರೆ. ಹಾಗೆ ಪಾಪಹಾರಿ, ನಮ್ಮ ಪಾಪವನ್ನು ನಾಶ ಮಾಡುವವ. ಖದ್ಯೋತ ವರ್ಣ, ಖದ್ಯೋತ ಅಂದ್ರೆ ಆಕಾಶ, ಅದರ ವರ್ಣ. ಕಪಿಲ ಹೇಗಿದ್ದಾನೆ? ಕಪ್ಪು ಕೆಂಪು ಎರಡು ಮಿಶ್ರಣವಾದ ರೂಪ. ಖದ್ಯೋತ ವರ್ಣ, ಸಕಲ ವ್ಯಾಪ್ತ, ಎಲ್ಲ ಕಡೆಗಳಲ್ಲಿಯೂ ವ್ಯಾಪ್ತನಾಗಿ ಆ ಭಗವಂತ ಇದ್ದಾನೆ. ಇನ್ನು ಬದ್ಧ ವಿಚ್ಛೇದ ಅಂದ್ರೆ ನಮ್ಮ ಬಂಧನದಿಂದ ನಮ್ಮನ್ನು ಬಿಡಿಸುವವ ಪರಮಾತ್ಮ. ಬಂಧಕೋ ಭವಪಾಶೇನ ಭವಪಾಶಾಶ್ಚ ಮೋಚಕಃ ಅಂತ ಹೇಳ್ತಾರೆ. ಹಾಗೆ ಬದ್ಧ ವಿಚ್ಛೇದ, ನಾನಾ ರೂಪಾತ್ಮಕ, ಅನೇಕ ರೂಪಗಳನ್ನು ಪರಮಾತ್ಮ ತಾಳಿದ್ದಾನೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ರಾಮ, ಪರಶುರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಇನ್ನು ಅನೇಕ ರೂಪಗಳಿದ್ದಾವೆ. ಧನ್ವಂತರಿ, ಕಪಿಲ, ಹೀಗೆ ಅವತಾರಗಳು. ನಾನಾ ರೂಪಾತ್ಮಕ. ಅದ್ವೈತ ಕಾಯ, ಭಗವಂತನ ದೇಹ ಅದು ಅದ್ವೈತ ಅಂದ್ರೆ ಒಂದೇ. ಹೇಗೆ ಅಂದ್ರೆ ಅಲ್ಲಿ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ತಿಳಿಸ್ತಾರೆ, ಭಾವದ್ರವ್ಯಗಳೆನಿಪುವ ಈ ವಿಧ ಅದ್ವೈತ ತ್ರಯಂಗಳ ಅಂತ ಹೇಳ್ತಾರೆ. ಅಂದ್ರೆ ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ ಅಂತ ಮೂರಿದೆ. ಅದರಲ್ಲಿ ನಾವು ಒಂದು ವಸ್ತು ನಿರ್ಮಾಣ ಆದಾಗ ಇದು ಹೀಗೆ ಉದ್ಭವಿಸಿರಬಹುದು ಅಂತ ಊಹೆಯನ್ನು ಮಾಡ್ತೇವೆ. ಆ ಊಹೆ ಅಂದ್ರೆ ಇಮೇಜ್ ಮಾಡ್ತೇವೆ. ಆ ಅಂದುಕೊಂಡಾಗ ಅದು ಭಾವನೆ, ಆ ಭಾವಾದ್ವೈತ. ಭಾವನೆಗಳಲ್ಲಿ ಭಗವದ್ ರೂಪಗಳಿದ್ದಾವೆ. ಆ ರೂಪ ಭಗವಂತನ ರೂಪಗಳು ಒಂದು. ದ್ರವ್ಯಾದ್ವೈತ, ಅನೇಕ ದ್ರವ್ಯಗಳಿದ್ದಾವೆ. ಆ ದ್ರವ್ಯಗಳಲ್ಲಿ ದ್ರವ್ಯ ಈ ಮೈಕು, ಮೇಜು, ಪುಸ್ತಕ, ನಾವು, ನೀವು ಎಲ್ಲ ಒಂದು ದ್ರವ್ಯವೇ. ಆ ದ್ರವ್ಯಗಳ ಒಳಗಿರುವಂತಹ ಭಗವದ್ ರೂಪ, ಆ ರೂಪಗಳೆಲ್ಲ ಒಂದೇ. ಕ್ರಿಯೆ, ನೀವು ಕೇಳುವ ಕ್ರಿಯೆ ನಿಮ್ಮಲ್ಲಿ, ಹೇಳುವ ಕ್ರಿಯೆ ನನ್ನಲ್ಲಿ, ಹೇಳಿಸುವ ಕ್ರಿಯೆ ಭಗವಂತನಲ್ಲಿ. ಈ ಎಲ್ಲ ಕ್ರಿಯೆಗಳಲ್ಲಿಯೂ ಕೂಡ ಭಗವಂತನ ರೂಪಗಳಿದ್ದಾವೆ. ಆ ರೂಪಗಳೆಲ್ಲ ಒಂದೇ. ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ. ಅದನ್ನೇ ಇಲ್ಲಿ ಹೇಳಿದ್ರು. ಅದ್ವೈತ ಕಾಯ ಅಂದ್ರೆ ಮತ್ಸ್ಯನೂ ನಾರಾಯಣನೇ, ಕೂರ್ಮನೂ ನಾರಾಯಣನೇ, ವರಾಹನೂ ನಾರಾಯಣನೇ, ನಾರಸಿಂಹನೂ ನಾರಾಯಣನೇ. ದೇವನೊಬ್ಬ, ನಾಮ ಹಲವು. ದೇವನೊಬ್ಬ, ಅವತಾರಗಳು ಹಲವು. ಯಾಕಿಷ್ಟು ರೂಪಗಳನ್ನು ತಾಳಿದ ಅಂದ್ರೆ ಎಲ್ಲ ಈಗ ಒಂದೇ ಇದ್ರೆ ಜನರು ಇವತ್ತು ಅದನ್ನು ಒಂದನ್ನೇ ಎಲ್ಲರೂ ಓದೋದಿಲ್ಲ. ಬೇರೆ ಬೇರೆ ರುಚಿ, ಏಕೆ ಲೋಕೋ ಭಿನ್ನ ರುಚಿ ಅಂತ. ಅನೇಕ ಭಕ್ತರಿಗೆ ಅನೇಕ ರೀತಿಯಾಗಿ ಕಾಣಿಸಿಕೊಳ್ಳೋಣ ಅಂತ ದೇವರು ಅನೇಕ ಅವತಾರಗಳನ್ನು ತಾಳಿದ್ದಾನೆ. ಆದ್ದರಿಂದ ಅದ್ವೈತ ಕಾಯ, ಏನೇ ಅವತಾರಗಳಿದ್ರೂ ಎಲ್ಲ ದೇವರು ಒಬ್ಬನೇ. ಮಾಯಾರಮಣ, ರಾಜೀವ ನೇತ್ರ, ಅವನ ಕಣ್ಣು ಸುಂದರವಾಗಿರತಕ್ಕಂತಹ ರಾಜೀವ ಲೋಚನ, ಬೆಳಗಾಯಿ ತೇಳಯ್ಯ ಅಂತವನ್ನ ಸ್ತೋತ್ರ ಮಾಡುತ್ತಾರೆ. ಅಂತಹ ಒಳ್ಳೆಯ ಕಣ್ಣುಳ್ಳವ. ಅದ್ವಯ ಅನಾದಿ ಪುರುಷ ಚಿತ್ರ.
ಇವನು ಅದ್ವಯ ಅಂದ್ರೆ ಇವನಂತೆ ಇನ್ನೊಬ್ಬ ಇದ್ದಾನೆ ಅಂತ ಹೇಳಲಿಕ್ಕಿಲ್ಲ. ಇವನೊಬ್ಬನೇ. ದೇವರಿಗೆ ಸರಿಸಾಟಿ ಯಾರು ಅಂದ್ರೆ ದೇವರೊಬ್ಬನೇ. ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಗಗನಂ ಗಗನಾಕಾರ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ಯುದ್ಧ ರಾಮ ರಾವಣಯೋರಿವ. ಗಗನಂ ಗಗನಾಕಾರಂ, ಆಕಾಶಕ್ಕೆ ದೃಷ್ಟಾಂತ ಯಾವುದು ಅಂದ್ರೆ ಆಕಾಶವನ್ನೇ ನಾವು ಕೊಡಬೇಕು. ಬೇರೆ ನಮ್ಮ ಮನೆಯ ಫ್ಲೋರಿಂಗ್ ಇದೆ ಅಥವಾ ಈ ರಾಜಾಂಗಣದಷ್ಟು ದೊಡ್ಡದು ಆಕಾಶ ಇದೆ ಅಂತ ಹೇಳಲಿಕ್ಕೆ ಆಗ್ತದೇನು? ಇಲ್ಲ. ಆಕಾಶಕ್ಕೆ ದೃಷ್ಟಾಂತ ಎಕ್ಸಾಂಪಲ್ ಯಾವುದು ಅಂದ್ರೆ ಆಕಾಶವೇ. ಸಾಗರ ಸಾಗರೋಪಮಃ, ಸಮುದ್ರ ಇದೆ ಇಲ್ಲೇ ಒಡಬಂಡೇಶ್ವರ. ಸಮುದ್ರ ಎಷ್ಟು ದೊಡ್ಡದಿದೆ ಅಂತಂದ್ರೆ, ಇಲ್ಲ ನಮ್ಮ ಮನೆಯ ನೀರಿನ ತೊಟ್ಟಿ ಎಷ್ಟು ದೊಡ್ಡದಿದೆ ಸಮುದ್ರ ಅಂತ ಹೇಳಿದ್ರೆ ನಕ್ಕು ಬಿಡ್ತಾರೆ ಯಾರಾದ್ರೂ. ಸಮುದ್ರ ಎಷ್ಟು ದೊಡ್ಡದು? ಸಮುದ್ರದಷ್ಟೇ ದೊಡ್ಡದು ಅಂತ ಹೇಳಬೇಕು. ರಾಮ ರಾವಣಯೋರ್ ಯುದ್ಧ, ರಾಮ ಮತ್ತು ರಾವಣರ ಯುದ್ಧ ಹೇಗಿದೆ ಅಂತಂದ್ರೆ ರಾಮ ರಾವಣಯೋರಿವ. ಅದಕ್ಕೆ ಯುದ್ಧಕ್ಕೆ ನಮ್ಮ ಮನೆಯ ಹತ್ತಿರ ಎಲ್ಲ ಗಲಾಟೆ ಮಾಡಿಕೊಳ್ತಾ ಇರ್ತಾರೆ. ಆ ರೀತಿ ರಾಮ ರಾವಣರ ಯುದ್ಧ, ಇಬ್ಬರ ಯುದ್ಧ ಅಂತ ಹೇಳಲಿಕ್ಕೆ ಆಗ್ತದಾ? ಇಲ್ಲ. ರಾಮ ರಾವಣರ ಯುದ್ಧಕ್ಕೆ ಸಮಾನ ಯಾವುದು? ರಾಮ ರಾವಣರ ಯುದ್ಧ. ಹಾಗೆ ಈ ಭಗವಂತ ಅದ್ವಯ, ಅನಾದಿ ಪುರುಷ, ಈ ಎಲ್ಲ ಸೃಷ್ಟಿಗಿಂತಲೂ ಕೂಡ ಮೊದಲೇ ಇದ್ದವ. ಕರ್ದಮ ಮುನಿಸೂನು, ಕರ್ದಮ ಋಷಿಗಳ ಮಗನಾಗಿ, ಸೂನು ಅಂದ್ರೆ ಮಗ, ಅದೇ ಇಂಗ್ಲಿಷ್ನಲ್ಲಿ ಸನ್ ಅಂತಾಗಿದೆ. ಸೂನು ಅಂದ್ರೆ ಮಗು ಅಂತ ಅರ್ಥ. ಕರ್ದಮ ಮುನಿಸೂನು ವಿಜಯ ವಿಠ್ಠಲ ಕಪಿಲ ನಿರ್ದೋಷ ಕರುಣಾ ಅಬ್ಧಿ ಸರ್ವರಾಧಾರಿ. ಅವನು ನಿರ್ದೋಷ, ಅವನಲ್ಲಿ ಯಾವ ದೋಷಗಳೇ ದೇವರಲ್ಲಿ ಇಲ್ಲ. ಅಂತಹ ಕರುಣಾಬ್ಧಿ, ಕರುಣೆಯ ಸಮುದ್ರ ಭಗವಂತ, ಸರ್ವರ ಆಧಾರಿ, ಎಲ್ಲರಿಗೂ ಕೂಡ ಮುಖ್ಯ ಆಧಾರನಾಗಿದ್ದಾನೆ ಪರಮಾತ್ಮ. ಮುಂದೆ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಯಾವಾಗ ಅವತಾರ ಮಾಡಿದ ಕಪಿಲ ರೂಪಿಯಾದ ಭಗವಂತ ಅದನ್ನು ಹೇಳ್ತಾರೆ. ಆದಿ ಮನ್ವಂತರದಿ ಜನಿಸಿದ ಮಹಾದೈವ, ಆದಿ ಪರಬೊಮ್ಮ ಬೊಮ್ಮನಯ್ಯ ಜೀಯ, ಸಾಧು ಜನಪ್ರಿಯ ಸಂತತ ಮುನಿ ತಿಲಕ, ಬೋಧ ಶರೀರ ಭಕುತರ ಮನೋಹರ ಹರಿ, ಮಾಧವ ಸಿರಿ ವಿಜಯ ವಿಠ್ಠಲ ವಿಮಲೇಶ, ಮೋದಮತಿಯ ಕೊಡುವ ಕಪಿಲ ಭಗವನ್ಮೂರ್ತಿ. ಇಲ್ಲಿ ಹೇಳ್ತಾರೆ ಆದಿ ಮನ್ವಂತರದಿ ಜನಿಸಿ ಅಂದ್ರೆ ಈಗ ಇರುವ ಮನ್ವಂತರ ವೈವಸ್ವತ ಮನ್ವಂತರ. ಇದರ ಹಿಂದಿನ ಮನ್ವಂತರಗಳಲ್ಲಿ ಆದಿ ಮನ್ವಂತರ, ಹಳೆಯ ಮನ್ವಂತರದಲ್ಲಿ ಅವತಾರವನ್ನು ನೀನು ಮಾಡಿದ್ದಿ. ಜನಿಸಿದ ಮಹಾದೈವ, ಆದಿ ಪರಬ್ರಹ್ಮ. ಈ ಬ್ರಹ್ಮ, ಈಗಿರ್ತಕ್ಕಂಥ ಬ್ರಹ್ಮ, ಬ್ರಹ್ಮದೇವ ಅನ್ನತಕ್ಕಂಥದ್ದು ಬ್ರಹ್ಮ ಪದವಿ. ಆ ಬ್ರಹ್ಮ ಪದವಿ ಬದಲಾಗ್ತಾ ಇರ್ತದೆ. ಹಾಗೆ ಆ ಬ್ರಹ್ಮ ಆದಿ ಪರಬ್ರಹ್ಮ. ಆದರೆ ಭಗವಂತ ಮೂಲ ಬ್ರಹ್ಮ ಅಂತಂದ್ರೆ ಭಗವಂತನೇ. ಅವನ ಮಗನ ಪದವಿ ಬದಲಾಗ್ತಾ ಇರ್ತದೆ. ಹಾಗೆ ಆದಿ ಪರಬ್ರಹ್ಮ, ಎಲ್ಲ ಗುಣಗಳಿಂದ ಕೂಡಿದವ ನೀನೆ. ಬೊಮ್ಮನ ಅಯ್ಯ ಅಂದ್ರೆ ಬ್ರಹ್ಮನಿಗೆ ಅಪ್ಪ. ಬ್ರಹ್ಮದೇವರು ಎಲ್ಲಿಂದ ಬಂದದ್ದು? ಭಗವಂತನ ನಾಭಿಕಮಲದಿಂದ. ಬ್ರಹ್ಮದೇವರ ಅಪ್ಪ ಯಾರು? ಅಯ್ಯ ಅಂದ್ರೆ ಯಾರು? ಭಗವಂತ. ಬೊಮ್ಮನಯ್ಯ. ಸಾಧು ಜನಪ್ರಿಯ, ಸಜ್ಜನರು ಅಂದ್ರೆ ಭಗವಂತನಿಗೆ ಭಾರಿ ಪ್ರೀತಿ. ಸಂತತ ಮುನಿ ತಿಲಕ, ಎಲ್ಲ ಮುನಿಗಳಲ್ಲಿ ಕಪಿಲ ಮುನಿಯಾಗಿ ಅವತಾರವನ್ನ ಮಾಡಿದ್ದಾನೆ. ಆ ಮುನಿ ಕುಲೋತ್ತಮ, ಮುನಿ ತಿಲಕ, ತಿಲಕಪ್ರಾಯನಾಗಿದ್ದಾನೆ. ಬೋಧ ಶರೀರ ಭಕುತರ ಮನೋಹರ ಹರಿ. ಬೋಧ ಶರೀರ, ತತ್ವಜ್ಞಾನವನ್ನು ಉಪದೇಶ ಮಾಡಲಿಕ್ಕೋಸ್ಕರವೇ ಅವತಾರವನ್ನ ಮಾಡಿದ ರೂಪ ಕಪಿಲ ಅವತಾರ. ಬೋಧ ಶರೀರ ಭಕುತರ ಮನೋಹರ ಹರಿ, ಎಲ್ಲ ಭಕ್ತರ ಮನಸ್ಸನ್ನ ಅಪಹಾರ ಮಾಡುವ ರೂಪ. ಮಾಧವ, ಮಾಯಾಹ ಧವಃ ಮಾಧವಃ, ಆ ಲಕ್ಷ್ಮಿಯ ಪತಿಯಾದ ಸಿರಿ ವಿಜಯ ವಿಠ್ಠಲ ವಿಮಲೇಶ. ಮೋದಮತಿಯ ಕೊಡುವ ಭಗವನ್ಮೂರ್ತಿ. ಮೋದಮತಿ ಅಂದ್ರೆ ಒಳ್ಳೆಯ ಬುದ್ಧಿಯನ್ನು ಕೊಡತಕ್ಕಂತಹ ಕಪಿಲ ರೂಪಿ ಭಗವಂತ ಅಂತ ಸ್ತೋತ್ರ ಮಾಡ್ತಾರೆ. ಘನ ಮಹಿಮ ಗೌಣಾಂಡದೊಳಗೆ ಲೀಲೆಯಿಂದ ಜನಿಸಿ ಮೇರೆದೆ ಬಿಂದು ಸರೋವರದಲ್ಲಿ, ಮಿನುಗುವ ದ್ವಯಹಸ್ತ ಅಪ್ರಾಕೃತ ಕಾಯ, ಇನನಂತೆ ಒಪ್ಪುವ ಶಿರೋರುಹವೋ
ಕನಕ ಪುತ್ಥಳಿಯಂತೆ ಕಾಂತಿ ತ್ರಿಭುವನಕ್ಕೆ ಅನವರತ ತುಂಬಿಸು ಸುತ್ತಲಿದಕೋ ಜನನಿ ದೇವಹೂತಿಗೆ ಉಪದೇಶವನ್ನು ಮಾಡಿ ಗುಣ ಮೊದಲಾದ ತತ್ವವ ತಿಳಿಸಿದೆ. ತನುವಿನೊಳಗೆ ನೀನೆ ತಿಳಿದೆ ನಿತ್ಯ ಜನರನ್ನು ಪಾಲಿಸುವ ಕಪಿಲಾಖ್ಯನೇ. ಅನುದಿನದಿ ನಿನ್ನ ಧ್ಯಾನವ ಮಾಡಿ ಮಣಿಯಿಂದ ಎಣಿಸುವ ಸುಜನಕ್ಕೆ ಜ್ಞಾನ ಕೊಡುವೆ. ಎಣೆಗಾಣೆ ನಿನ್ನ ಲೋಚನದ ಶಕ್ತಿಗೆ ಸಗರ ಜನಪನಂದನರನ್ನು ಭಂಗಿಸಿದೆ. ಅನುಮಾನವಿದಕ್ಕಿಲ್ಲ ನಿನ್ನ ನಂಬಿದ ಮೂಢ ಮನುಜನಿಗೆ ಮಹಾಪದವಿ ಬರುವುದಯ್ಯ. ಮುನಿಕುಲೋತ್ತಮ ಕಪಿಲ ವಿಜಯ ವಿಠ್ಠಲರೇಯ ಎನಗೆ ಯೋಗ ಮಾರ್ಗವ ತೋರು ತವಕದಿಂದ. ನಮಗೆ ಯೋಗ ಮಾರ್ಗವನ್ನ ಕೊಡ್ತಕ್ಕಂಥ ರೂಪ ಯಾವುದು ಅಂದರೆ ಕಪಿಲ ರೂಪಿಯಾದ ಭಗವಂತನ ರೂಪ. ಅದನ್ನು ಇಲ್ಲಿ ಹೇಳ್ತಾರೆ. ಆ ಭಗವಂತನ ಮಹಿಮೆ ಎಂತಹದ್ದು, ಘನ ಮಹಿಮಾ, ಅಪಾರವಾದ ಮಹಿಮೆ. ಗೌಡಾಂಡದೊಳಗೆ ಇಡೀ ಬ್ರಹ್ಮಾಂಡದಲ್ಲಿ ಲೀಲೆಯಿಂದ ಜನಿಸಿ ಮೆರೆದೆ ಬಿಂದು ಸರೋವರದಲ್ಲಿ ಅನಾಯಾಸವಾಗಿ ಭಗವಂತ ಅವತಾರವನ್ನ ಮಾಡಿ ಬಿಂದು ಸರೋವರದಲ್ಲಿ ಅವತಾರವನ್ನು ಮಾಡಿದ್ದಾನೆ. ಬಿಂದು ಸರೋವರ ಅಂದ್ರೆ ಇವತ್ತು ಉತ್ತರ ಭಾರತದಲ್ಲಿ ಮಾತೃಗಯ ಅಂತ ಹೇಳ್ತಾರೆ. ಅಲ್ಲಿ ಬಿಂದು ಸರೋವರ ಅಂತ ಇದೆ. ಅಲ್ಲಿ ಅವತಾರವನ್ನ ಮಾಡಿ ಮಿನುಗುವ ದ್ವಯಹಸ್ತ, ಎರಡು ಕೈಗಳು ಕೂಡ ಚೆನ್ನಾಗಿ ಹೊಳಿತಾ ಇದೆ. ಅಪ್ರಾಕೃತ ಕಾಯ, ಪ್ರಾಕೃತ ಕಾಯ ಅಂದ್ರೆ ನಮ್ಮ ನಿಮ್ಮದೆಲ್ಲ, ಕೀವು ರಕ್ತ ಮಜ್ಜ ಮಾಂಸ ರುಧಿರ ಇದೆಲ್ಲ ತುಂಬಿಕೊಂಡ ದೇಹ. ದೇವರ ದೇಹ ಎಂತಹದ್ದು, ಅಪ್ರಾಕೃತ ಕಾಯ. ಇನನಂತೆ ಒಪ್ಪುವ ಶಿರೋರುಹವೋ, ಇನ ಅಂದ್ರೆ ಸೂರ್ಯ ಅಂತ ಅರ್ಥ. ಅಂತಹ ಸೂರ್ಯನಂತೆ ಪ್ರಕಾಶಮಾನವಾದ ಮುಖ. ಕನಕ ಪುತ್ಥಳಿಯಂತೆ ಕಾಂತಿ ತ್ರಿಭುವನಕ್ಕೆ, ಒಳ್ಳೆಯ ಬಂಗಾರದ ಮೈಬಣ್ಣ ಭಗವಂತನದ್ದು. ಅನವರತ ತುಂಬಿ ಸೂಸುತ್ತಲಿದಕೋ ಜನನಿ ದೇವಹೂತಿಗೆ ಉಪದೇಶವನ್ನು ಮಾಡಿ. ಕಪಿಲ ರೂಪಿಯಾದ ಭಗವಂತನ ಅವತಾರಾದ ಪ್ರಧಾನ ಉದ್ದೇಶ ಯಾವುದಕ್ಕೆ? ತನ್ನ ತಾಯಿಯಾದ ದೇವಹೂತಿಗೆ ಉಪದೇಶವನ್ನ ಮಾಡಲಿಕ್ಕೆ ಅವತಾರ ಆದದ್ದು. ತಾಯಿಗೆ ಕಪಿಲ ರೂಪಿಯಾದ ಭಗವಂತ ಉಪದೇಶವನ್ನ ಮಾಡ್ತಾನೆ. ಅದೇ ಸಾಂಖ್ಯಯೋಗ, ಅಷ್ಟಾಂಗ ಯೋಗ ಲಕ್ಷಣದ ಬಗ್ಗೆ ತಿಳಿಸ್ತಾನೆ. ಸಾಂಖ್ಯಯೋಗ ಅಂದ್ರೆ ಎರಡು ರೀತಿಯಾದ ಸಾಂಖ್ಯ ಇದೆ. ಸೈಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ ಅಂತ. ಅದರಲ್ಲಿ ನಿರೀಶ್ವರ ಸಾಂಖ್ಯ ಅಂದ್ರೆ ಈಗ ಸಂಖ್ಯಾಶಾಸ್ತ್ರ ಅಂತಲೂ ನಾವು ಬೇಕಾದರೆ ಇಟ್ಟುಕೊಳ್ಬಹುದು. ಅಲ್ಲಿ ಈಗ ಲೌಕಿಕವಾದ ಸಾಂಖ್ಯಶಾಸ್ತ್ರ ಅಂತಂದ್ರೆ ದೇವರನ್ನ ಹೇಳೋದಿಲ್ಲ, ಅಲ್ಲಿ ಸಾಂಖ್ಯರು ಅಂತಿದ್ದಾರೆ. ಆದರೆ ಸೈಶ್ವರ ಸಾಂಖ್ಯ, ದೇವರನ್ನ ಪ್ರತಿಪಾದನೆ ಮಾಡುವುದನ್ನ ಆ ಸಾಂಖ್ಯಶಾಸ್ತ್ರದ ಮುಖಾಂತರವಾಗಿ ತಾಯಿಗೆ ಉಪದೇಶವನ್ನ ಮಾಡಿದ್ದಾನೆ. ಮೊದಲಿಗೆ ಭಕ್ತಿಯ ವಿವರಣೆಯನ್ನ ತಾಯಿಗೆ ತಿಳಿಸಿಕೊಡ್ತಾರೆ. ಆ ಭಕ್ತಿಯ ವಿವರಣೆಯನ್ನ ಶ್ರೀಮದ್ ಆಚಾರ್ಯರು ಕೂಡ ಹೇಳ್ತಾರೆ. ಭಕ್ತಿ ಅಂದ್ರೆ ಏನು? ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢವಾದ ಸ್ನೇಹವೇ ಭಕ್ತಿ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಅದು ಮಹಾತ್ಮ್ಯ ಜ್ಞಾನಪೂರ್ವಕವಾದ ಸುದೃಢವಾದ ಸ್ನೇಹ, ಅದೇ ಭಕ್ತಿ ಅಂತ ಹೇಳ್ತಾರೆ. ಅಷ್ಟಾಂಗ ಯೋಗದ ಬಗ್ಗೆ ಉಪದೇಶವನ್ನ ಮಾಡ್ತಾರೆ. ಅಷ್ಟಾಂಗ ಯೋಗ ಅಂದ್ರೆ ಅದೇ ಭಾಗವತದಲ್ಲಿ ಕಪಿಲ ಗೀತಾ ಅಂತ ಇದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಯೋಗಗಳು. ಇದಕ್ಕೆ ಅಷ್ಟಾಂಗ ಯೋಗ ಲಕ್ಷಣ ಅಂತ ಹೇಳ್ತಾರೆ. ಯಮ ಅಂತ ಹೇಳಿದರೆ ನಮ್ಮ ಸ್ವಧರ್ಮಾಚರಣ, ಪರಧರ್ಮವನ್ನು ಬಿಡ್ತಕ್ಕಂತಹದ್ದು ಇತ್ಯಾದಿಗಳಿಗೆ ಯಮ ಅಂತ ಹೇಳ್ತಾರೆ. ಇನ್ನು ಆ ಯಮ ನಿಯಮ, ನ ಪಲಾಂಡುಂ ಭಕ್ಷಯೇತ್ ನ ಕಲಂಜಂ ಭಕ್ಷಯೇತ್ ಅಹರಾಹ ಸಂಧ್ಯಾಮುಪಾಸೀತ, ಈ ನಿಯಮಗಳಂತೆ ಜೀವನವನ್ನು ನಡೆಸೋದು ಯಮ ನಿಯಮ. ಆಸನ, ಆಸನ ನಾವು ಕೂಡುವ ಆಸನ ಹೇಗಿರಬೇಕು? ಪದ್ಮಾಸನ, ಅರ್ಧ ಪದ್ಮಾಸನ, ಚಕ್ರಾಸನ, ವೀರಾಸನ ಅಂತ ಆಸನಗಳ ಅನೇಕ ಇದೆ. ಇನ್ನು ಆಸನ ಅಂದ್ರೆ ಕೂಡುವ ಜಾಗ ಅಂತ ಅರ್ಥ. ಕೂಡುವ ಜಾಗ ನಾವು
ಧ್ಯಾನಕ್ಕೆ ಮೆಡಿಟೇಷನ್ಗೆ ಕೂಡಬೇಕಾದ್ರೆ ಹೇಗೆ ಕೂಡಬೇಕು? ಚೈಲಾಜಿನ ಕುಶೋತ್ತರಂ ಅಂತ ಹೇಳ್ತಾರೆ. ಕೆಳಗಡೆ ದರ್ಭಾಸನ, ಅದರ ಮೇಲೆ ಕೃಷ್ಣಾಜಿನ, ಅದರ ಮೇಲೆ ಊರ್ಣ ವಸ್ತ್ರ ಅಂದ್ರೆ ದಾಬಳಿ ಅಂತ ಹೇಳ್ತಾರೆ. ಊರ್ಣ ವಸ್ತ್ರ ಅಂದ್ರೆ ಉಣ್ಣೆಯ ವಸ್ತ್ರ, ಈ ಕಂಬಳಿ, ಆ ಥರದ್ದನ್ನು ಹಾಕ್ಕೊಂಡು ನಾವು ಕೂಡಬೇಕು. ಯಾಕೆಂದ್ರೆ ಭೂಮಿಯಿಂದ ನಮಗೆ ಅನೇಕ ವೇವ್ಸ್, ಕಿರಣಗಳು ಬರ್ತಾ ಇರ್ತದೆ. ಅದಕ್ಕಾಗಿ ಇದಕ್ಕೆ ಆಸನ ಅಂತ ಹೇಳ್ತಾರೆ. ಇನ್ನು ಪ್ರಾಣಾಯಾಮ, ಅನುಲೋಮ ವಿನುಲೋಮ ಪ್ರಾಣಾಯಾಮ, ಆ ಮಂತ್ರವನ್ನ, ಉಸಿರನ್ನ ಒಳಗೆ ಹೊರಗೆ ತೆಗೆದುಕೊಳ್ಬೇಕಾದ್ರೆ ಹಂಸಸ್ಸೋ ಹಂಸಃ ಅಂತ ಆ ಉಸಿರನ್ನ ಬಿಡೋದು, ತೆಗೆದುಕೊಳ್ಳೋದು, ಅದೆಲ್ಲ ರೇಚಕ, ಪೂರಕ, ಕುಂಭಕ ಅಂತ ಎಲ್ಲ ಇದೆ. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಆ ಭಗವಂತನ ರೂಪವನ್ನ ಧಾರಣೆಯನ್ನು ಮಾಡತಕ್ಕಂತಹದ್ದು. ಇನ್ನು ಧ್ಯಾನ, ಆ ರೂಪವನ್ನ ಮೆಡಿಟೇಷನ್, ಚಿಂತನೆ ಮಾಡೋದು, ಇದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಧ್ಯಾನದ ಮುಂದಿನ ಅವಸ್ಥೆಯೇ ಸಮಾಧಿ. ಸಮಾಧಿ ಅಂತಂದ್ರೆ ಹೊರಗಿನ ಲೋಕದ ಪ್ರಪಂಚದ ಅರಿವು ಇಲ್ಲದೆ ಇರುವಂತಹ ಒಂದು ಅವಸ್ಥೆ. ಅದು ಭಾಗವತದಲ್ಲಿ ನಾವು ಶಮೀಕ ಋಷಿಗಳು, ಪರೀಕ್ಷಿತ ರಾಜ ಬಾಯಾರಿಕೆಯಿಂದ ಹೋದಾಗ ನೀರನ್ನು ಕೇಳ್ತಾನೆ. ಆಗ ಅವರು ನೀರನ್ನು ಕೊಡಲಿಲ್ಲ. ಏಕೆ? ಇವನು ಬಂದದ್ದು ಗೊತ್ತಾಗಲಿಲ್ಲ, ಸಮಾಧಿ ಅವಸ್ಥೆಯಲ್ಲಿ ಇದ್ರು. ಆಗ ಅವರು ನೀರನ್ನು ಕೊಡಲಿಲ್ಲ, ಕಣ್ಣು ತೆಗಿಲಿಲ್ಲ. ಅದು ಸಮಾಧಿ ಅವಸ್ಥೆ ಅಂತ ಅರ್ಥ. ಧ್ಯಾನಕ್ಕೆ ಕೂತಾಗ ನಮಗೆ ಯಾರಾದರೂ ಬಂದದ್ದು ಗೊತ್ತಾಗ್ತದೆ. ಆದರೆ ಸಮಾಧಿ ಅವಸ್ಥೆಯಲ್ಲಿದ್ದಾಗ ಹೊರಗಡೆಯಿಂದ ಯಾರು ಬಂದರೂ ನಮಗೆ ಗೊತ್ತಾಗೋದಿಲ್ಲ. ಇನ್ನು ದಕ್ಷ ಪ್ರಜಾಪತಿ ಬಂದಾಗ ರುದ್ರದೇವರು ಅಲ್ಲಿ ಸಮಾಧಿ ಅವಸ್ಥೆಯಲ್ಲೇ ಇದ್ರು. ಆದ್ದರಿಂದ ದಕ್ಷ ಪ್ರಜಾಪತಿ ಬಂದದ್ದು ಗೊತ್ತಾಗಲಿಲ್ಲ ಅವರಿಗೆ. ಈ ಸಮಾಧಿ ಅವಸ್ಥೆಯಲ್ಲಿದ್ದಾಗ ನಮಗೆ ಸಂಧ್ಯಾಕಾಲ ಮೀರಿ ಹೋದರೂ ಕೂಡ ಅದು ದೋಷ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಸಮಾಧಿ, ಆ ಅವಸ್ಥೆ ನೇರವಾಗಿ ಭಗವಂತನ ಜೊತೆಯಲ್ಲಿ ನಮ್ಮ ಮನಸ್ಸು ಕನೆಕ್ಟ್ ಆಗೋದು, ಇದಕ್ಕೆ ಸಮಾಧಿ ಅವಸ್ಥೆ ಅಂತ ಹೇಳ್ತಾರೆ. ಆ ರೀತಿಯಾದ ಅಷ್ಟಾಂಗ ಯೋಗದ ಲಕ್ಷಣವನ್ನ ತನ್ನ ತಾಯಿಗೆ ಉಪದೇಶವನ್ನ ಮಾಡಿದ್ದಾನೆ. ಇನ್ನು ಜೀವ ಯಾವ ರೀತಿ ತಾಯಿಯ ಗರ್ಭಕ್ಕೆ ಬರ್ತಾನೆ, ಆ ಎಲ್ಲ ವಿಚಾರಗಳನ್ನು ಕೂಡ ತನ್ನ ತಾಯಿಗೆ ಉಪದೇಶವನ್ನ ಮಾಡಿದ್ದಾನೆ. ಗುಣ ಮೊದಲಾದ ತತ್ವವ ತಿಳಿಸಿದೆ, ತನುವಿನೊಳಗೆ ನೀನೇ ತಿಳಿದು ತಿಳಿಯದೆ ತಿಳಿದೆ ನಿತ್ಯ ಜನರನ್ನು ಪಾಲಿಸುವ ಕಪಿಲಾಖ್ಯನೇ. ಎಲ್ಲ ಗುಣ ಮೊದಲಾದ ಅನೇಕ ತತ್ವವನ್ನು ತಿಳಿಸಿ ನಮ್ಮ ಈ ದೇಹದ ಒಳಗಡೆ, ಎಲ್ಲರ ದೇಹದ ಒಳಗೂ ಕೂಡ ಭಗವಂತನೇ ನಿತ್ಯದಲ್ಲಿ ವಾಸವಾಗಿದ್ದಾನೆ. ಜನರನ್ನು ಪಾಲಿಸುವ ಕಪಿಲಾಖ್ಯನೇ, ಎಲ್ಲ ಜನರನ್ನು ಕೂಡ ಎಲ್ಲರ ದೇಹದ ಒಳಗಡೆ ಇದ್ದು. ಈಗ ದೇವರು ಯಾರ ದೇಹದಲ್ಲಿ ಇಲ್ಲ ಹೇಳಿ ನೋಡೋಣ? ಎಲ್ಲರ ದೇಹದಲ್ಲೂ ಇದ್ದಾನೆ. ಆದ್ದರಿಂದ ಎಲ್ಲಿ ಅಂತ ಮುಂದೆ ಹೇಳ್ತಾರೆ, ಅಂತ ಕಪಿಲಾಖ್ಯನೇ ಅನುದಿನದಿ ನಿನ್ನ ಧ್ಯಾನವ ಮಾಡಿ ಮಣಿಯಿಂದ ಎಣಿಸುವ ಸುಜನಕ್ಕೆ ಜ್ಞಾನವ ಕೊಡುವೆ. ನಿತ್ಯದಲ್ಲಿ ಯಾರು ಜಪಮಣಿಯನ್ನು ಹಿಡ್ಕೊಂಡು ಕಂ ಕಪಿಲಾಯ ನಮಃ ಕಂ ಕಪಿಲಾಯ ನಮಃ ಅಂತ ಯಾರು ಜಪದ ಮಣಿಯನ್ನು ತಿರುಗಿಸ್ತಾರೆ, ನಿಜವಾಗಿ ಆ ಕಪಿಲ ರೂಪಿಯಾದ ಭಗವಂತನ ಚಿಂತನೆಯನ್ನ ಮಾಡ್ತಾ ಅಂಥವರಿಗೆ ಒಳ್ಳೆಯ ಜ್ಞಾನವನ್ನ ಆ ಕಪಿಲ ರೂಪಿಯಾದ ಭಗವಂತ ಕೊಡ್ತಾನೆ. ಎಣೆಗಾಣೆ ನಿನ್ನ ಲೋಚನದ ಶಕ್ತಿಗೆ ಸಗರ ಜನಪ ನಂದನರನ್ನು ಭಂಗಿಸಿದೆ. ಕಪಿಲ ರೂಪಿಯಾದ ಭಗವಂತನ ಕಣ್ಣಿಗೆ ಎಷ್ಟು ಶಕ್ತಿ ಇದೆ ಗೊತ್ತಾ? ಭಾಗವತದಲ್ಲಿ ನಾವು ನೋಡ್ತೇವೆ, ಕಪಿಲ ರೂಪಿಯಾದ ಭಗವಂತ ಸಮುದ್ರ ಭೂಮಿಯ ಒಳಗಡೆ ತಪಸ್ಸನ್ನ ಮಾಡ್ತಾ ಕೂತಿದ್ದ. ಕಪಿಲ ರೂಪಿಯಾದ ಪರಮಾತ್ಮ ಈ ಸಗರನ 60,000 ಜನ ಮಕ್ಕಳು, ಅವರು ಒಂದು ಅಶ್ವಮೇಧ ಯಾಗವನ್ನ ಮಾಡ್ತಾರೆ. ಆ ಅಶ್ವಮೇಧ ಯಾಗವನ್ನ ಮಾಡಿದಾಗ ಕುದುರೆ ಎಲ್ಲಿಯೋ ಕಳೆದು ಹೋಗ್ತದೆ. ಆ ಕುದುರೆಯನ್ನು ಹುಡ್ಕೊಂಡು ಹೋದ್ರು, ಇಡೀ ಭೂಮಿಯನ್ನು ಅಗದ್ರು. ಆಗ ಅವರು ಒಳಗಡೆ ಹೋದಾಗ ಅಶ್ವಮೇಧದ ಕುದುರೆ ಸಿಕ್ತು. ಆ ಕುದುರೆ ಎಲ್ಲಿ ಹೋಗಿ ನಿಂತುಕೊಂಡಿತ್ತು? ಕಪಿಲ ರೂಪಿಯಾದ ಪರಮಾತ್ಮ ತಪಸ್ಸನ್ನ ಮಾಡ್ತಾ ಕೂತಿದ್ದಾನೆ, ಧ್ಯಾನದಲ್ಲಿದ್ದಾನೆ. ಆ ಧ್ಯಾನದಲ್ಲಿದ್ದಾಗ ಅಲ್ಲಿ ಆ ಭಗವಂತನ ಮುಂದೆನೆ ಕುದುರೆ ನಿಂತಿತ್ತು. ಸಗರನ ಮಕ್ಕಳು ಬಂದ್ರು, ಈ ಋಷಿ ಕೂತಿದ್ದಾನಲ್ಲ, ಇವನೇ ನಮ್ಮ ಕುದುರೆಯ ಕಳ್ಳ ಅಂತ ಎದ್ದೇಳು ಅಂತ ಅವರನ್ನ ಎಬ್ಬಿಸಿಬಿಟ್ರು. ಕಣ್ಣನ್ನು ಬಿಟ್ಟು ಕೂಡಲೇ 60,000 ಜನ ಭಸ್ಮ ಆಗಿಬಿಟ್ರಂತೆ. ಎಲ್ಲರ ಸುಟ್ಟು ಬೂದಿಯಾಗಿ 60,000 ಬೂದಿ ಅವರದಾಗಿ ಬಿಡ್ತು. ಅದಕ್ಕೆ ಹೇಳ್ತಾರೆ,
ನಿನ್ನ ಕಣ್ಣಿನ ಶಕ್ತಿ ಎಷ್ಟಿದೆ ಅಂತಂದ್ರೆ ಎಣೆಗಾಣೆ ನಿನ್ನ ಲೋಚನದ ಶಕ್ತಿಗೆ ಸಗರ ಜನಪನಂದನರನ್ನು ಭಂಗಿಸಿದೆ. ಆಮೇಲೆ ಭಗೀರಥ ಅವರಿಗೆಲ್ಲ ಮುಕ್ತಿಯನ್ನು ಕೊಡಿಸಲಿಕ್ಕೆ ಗಂಗಾ ನದಿಯನ್ನು ಭೂಮಿಗೆ ತಂದ. ಅನುಮಾನವಿದಕ್ಕಿಲ್ಲ, ನಿನ್ನ ನಂಬಿದ ಮೂಢ ಮನುಜನಿಗೆ ಮಹಾಪದವಿ ಬರುವುದಯ್ಯ. ಕಪಿಲ ಅಂತ ನಾವು ನಿಜವಾಗಿ ಆ ಭಗವಂತನ ಧ್ಯಾನವನ್ನ ಮಾಡಿದರೆ ಎಂತಹ ಮೂಢ ಜನ ದಡ್ಡನಾಗಿದ್ರೂ ಕೂಡ ಅವನು ಬುದ್ಧಿವಂತನಾಗ್ತಾನೆ. ಮಹಾಪದವಿ ಬರುವುದಯ್ಯ ಅಂತವನಿಗೆ ಒಳ್ಳೆ ಪದವಿ, ಒಳ್ಳೆ ಸ್ಟೇಟಸ್ ಅವನಿಗೆ ಸಿಗ್ತದೆ. ಮುನಿಕುಲೋತ್ತಮ ಕಪಿಲ ವಿಜಯ ವಿಠ್ಠಲರೇಯ, ಎನಗೆ ಯೋಗ ಮಾರ್ಗವ ತೋರು ತವಕದಿಂದ. ನಮಗೆ ಯೋಗ ಅಂತಂದ್ರೆ ಬರೀ ಎಕ್ಸಸೈಸ್ ಅಂತ ತಿಳ್ಕೊಳ್ಬಾರ್ದು ನಾವು. ಯೋಗ ಅಂದ್ರೆ ಅಷ್ಟಾಂಗ ಯೋಗ, ಆಗಲೇ ನಾವು ನೋಡಿದ್ವಿ, ಯಮ ನಿಯಮ ಆಸನ ಪ್ರಾಣಾಯಾಮ ಇತ್ಯಾದಿಗಳು. ಆ ಯೋಗಗಳೆಲ್ಲ ನಮಗೆ ಬರಬೇಕಾದರೆ ಕಪಿಲ ರೂಪಿಯಾದ ಭಗವಂತನ ಅನುಗ್ರಹ ನಮಗೆ ಬೇಕು. ಅದಕ್ಕಾಗಿ ಆ ಕಪಿಲ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಮುಂದೆ ಹೇಳ್ತಾರೆ, ಕಪಿಲ ಎಂದು ಪ್ರಾತಃ ಕಾಲದೊಳೆದ್ದು ಸಪುತ ಸಾರಿಗೆಯಲ್ಲಿ ನುಡಿದ ಮಾನವನಿಗೆ ಅಪಜಯ ಮೊದಲಾದ ಕ್ಲೇಶಗಳೊಂದಿಲ್ಲ. ಅಪರಿಮಿತ ಸೌಖ್ಯ ಅವನ ಕುಲಕೋಟಿಗೆ ಗುಪ್ತ ನಾಮವಿದು ಮನದೊಳಗಿಡುವುದು. ಕಪಟ ಜೀವರು ಈತನು ಒಬ್ಬ ಋಷಿ ಎಂದು ತಪಿಸುವರು ಕಾಣೋ ನಿತ್ಯ ನರಕದಲ್ಲಿ. ಕೃಪಣವತ್ಸಲ ನಮ್ಮ ವಿಜಯ ವಿಠ್ಠಲರೇಯ, ಕಪಿಲಾವತಾರ ಬಲ್ಲವಗೆ ಬಹುಲು ಸುಲಭ. ನೋಡಿ, ಕಪಿಲ ಎಂದು ಪ್ರಾತಃ ಕಾಲದೊಳೆದ್ದು ಬೆಳಗ್ಗೆ ಎದ್ದು ಕೂಡಲೇ ಕಪಿಲ ಅಂತನಬೇಕಂತೆ ನಾವು. ಕಪಿಲ ಹರೇ ನಿನ್ನ ದಯೆಯು ತಪ್ಪಿದ ಮೇಲೆ ಕೌಪೀನ ದೊರೆಯದೋ ಪಿನಾಕಿ ಬಂಧೋ ಅಂತ ಶ್ರೀಪಾದರಾಜರು ಹೇಳ್ತಾರೆ. ಕಪಿಲ ರೂಪಿಯಾದ ಭಗವಂತನ ಅನುಗ್ರಹ ನಮಗಾದರೆ ಏನಾಗ್ತದೆ? ಎಲ್ಲ ಒಳ್ಳೇದಾಗ್ತದೆ. ಕಪಿಲ ಹರೇ ನಿನ್ನ, ಅದೇ ಅವನ ದಯೆ ನಮಗಾಗಲಿಲ್ಲ ಅಂತಾದರೆ ನಮಗೆ ಹಾಕ್ಕೊಳ್ಳಿಕ್ಕೆ ಕೌಪೀನವೂ ಸಿಗೋದಿಲ್ಲಂತೆ. ಆದ್ದರಿಂದ ಬೆಳಗ್ಗೆ ಎದ್ದು ಕಪಿಲ ಅಂತನಬೇಕು. ಆದರೆ ಇವತ್ತಿನ ಜನತೆ ಬೆಳಗ್ಗೆ ಎದ್ದ ಕೂಡಲೇ ಕಾಪಿ ಅಂತಾರೆ, ಬಿಟ್ರೆ ಕಪಿಲ ಅಂತನ್ನೋ ಜನ ತುಂಬಾ ಕಡಿಮೆ. ಆದ್ರೆ ನಾವೇನ್ ಮಾಡಬೇಕು? ಎದ್ದ ಕೂಡಲೇ ಕಪಿಲ ಅಂತನಬೇಕು. ಕಪಿಲ ಎಂದು ಪ್ರಾತಃ ಕಾಲದಲ್ಲೆದ್ದು ಸಪುತ ಸಾರಿಗೆಯಲ್ಲಿ ನುಡಿದ ಮಾನವನಿಗೆ, ಯಾರು ಇದನ್ನು ಚೆನ್ನಾಗಿ ಸ್ತೋತ್ರ ಮಾಡ್ತಾನೋ ಅಂತವನಿಗೆ ಅಪಜಯ ಮೊದಲಾದ ಕ್ಲೇಶಗಳೊಂದಿಲ್ಲ. ಅವನಿಗೆ ಎಲ್ಲ ಕಡೆಗಳಲ್ಲಿಯೂ ಜಯವೇ ಪ್ರಾಪ್ತಿಯಾಗ್ತದೆ, ಸೋಲು ಅನ್ನೋದೇ ಇಲ್ಲ. ಅಪರಿಮಿತ ಸೌಖ್ಯ ಅವನ ಕುಲಕೋಟಿಗೆ, ಅವನಿಗೆ ಸಂಪತ್ತು ಕೂಡ ಅಪಾರವಾಗಿ ಅವನ ಇಡೀ ಕುಲಕ್ಕೆ ಪ್ರಾಪ್ತವಾಗ್ತಾ ಇದೆ. ಗುಪುತ ನಾಮವಿದು ಮನದೊಳಗಿಡುವುದು. ಯಾರಂದ್ರೆ ಅವರಿಗೆ ಕಪಿಲ ಮಂತ್ರವನ್ನು ಉಪದೇಶ ಹೇಳಬಾರದು ನಾವು. ಇದು ಗೋಪ್ಯ ನಾಮ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನಲ್ಲ, ಇತಿ ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತಮ್ಮಯಾ ನಘ. ದೇವರ ಹೆಸರು ಕೂಡ ಗೋಪ್ಯ, ದೇವರ ತತ್ವವೂ ಗೋಪ್ಯ. ಯಾರೋ ದಾರಿಯಲ್ಲಿ ಹೋಗೋರಿಗೆಲ್ಲ ಬನ್ನಿ ಹೇಳ್ತೇವೆ ಅಂತ ಹೇಳಬಾರದು ನಾವು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಮಾತ್ರ ಹೇಳಬೇಕು. ಆದ್ರಿಂದ ಗುಪುತ ನಾಮವಿದು. ಈ ಕಪಿಲ ಋಷಿಯನ್ನ ಕೆಲವರು ಏನ್ ತಿಳ್ಕೊಂಡಿದ್ದಾರೆ? ಇವನು ಯಾವನೋ ಒಬ್ಬ ಋಷಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಕಪಟ ಜೀವರು ಈತನು ಒಬ್ಬ ಋಷಿ ಎಂದು ತಪಿಸುವರೋ ಕಾಣೋ ನಿತ್ಯ ನರಕದಲ್ಲಿ. ಯಾರು ದೇವರನ್ನ ಇವನೊಬ್ಬ ಕಾಮನ್ ಮ್ಯಾನ್, ಸಾಮಾನ್ಯ ಮನುಷ್ಯ, ಯಾವುದೋ ಒಬ್ಬ ಋಷಿ ಅಂತ ತಿಳ್ಕೊಳ್ತಾರೋ ಅಂಥವರಿಗೆಲ್ಲ ನರಕದಲ್ಲಿ ಬೇಯಿಸ್ತಾನಂತೆ ಆ ಯಮ. ದೇವರನ್ನ ಅನ್ಯಥಾ ಉಪಾಸನೆ ಮಾಡಿದರೆ ಕಬ್ಬಿಣದ ಬಾಣಲೆಯಲ್ಲಿ ಕುಂಭಿಪಾಕ ಅಂತ, ಹಿಂದೆ ಮೊನ್ನೆ ನೀವು ಗರುಡ ಪುರಾಣ ಕೇಳಿದ್ದೀರಿ. ಬಾಣಲೆಯಲ್ಲಿ ತುಪ್ಪವನ್ನ ಹಾಕಿ ಕುದಿಸಿ ಅದರಲ್ಲಿ ನಮ್ಮನ್ನ ಈ ಸಿಹಿಯ ಭಕ್ಷ್ಯಗಳನ್ನ ಬೋಂಡ ಕರೆದು ಬಿಡ್ತಾನಂತೆ. ಅನ್ಯಥಾ ಉಪಾಸನೆ ಯಾವತ್ತೂ ಮಾಡಬಾರದು. ಅದನ್ನೇ ತಪಿಸುವರೋ ಕಾಣೋ ನಿತ್ಯ ನರಕದಲ್ಲಿ. ಕೃಪಣವತ್ಸಲ ನಮ್ಮ ವಿಜಯ ವಿಠ್ಠಲರೇಯ, ಕಪಿಲಾವತಾರ ಬಲ್ಲವಗೆ ಬಲು ಸುಲಭ. ಯಾರು ಕಪಿಲಾವತಾರವನ್ನ, ಹೇಗೆ ಕಪಿಲ ರೂಪಿಯಾದ ಭಗವಂತನ ಅವತಾರ ದೇವಹೂತಿಯಲ್ಲಿ ಕರ್ದಮ ಪ್ರಜಾಪತಿಗಳು ದೇವಹೂತಿಯಲ್ಲಿ ಅವತಾರ ಆಯ್ತು ಅನ್ನೋದನ್ನ ಯಾರು ತಿಳ್ಕೊಳ್ತಾರೋ ಅವರಿಗೆ, ಆಮೇಲೆ ಕಪಿಲ ರೂಪಿಯಾದ ಪರಮಾತ್ಮ ತಾಯಿಗೆ ಉಪದೇಶ ಮಾಡಿದ ಭಾಗವತದ ಕಪಿಲ ಗೀತೆಯನ್ನ ಯಾರು ಕೇಳ್ತಾರೋ ಅವರಿಗೆ ಆ ರೀತಿಯ ಯಾವ ನರಕದ ದೋಷಗಳು ದುಃಖಗಳು ಇಲ್ಲ. ಈ ಕಪಿಲ ರೂಪಿಯಾದ ಭಗವಂತ ಎಲ್ಲಿದ್ದಾನೆ ಅಂದ್ರೆ ಕೊನೆಗೆ ಅದನ್ನೊಂದು ತಿಳಿಸ್ತಾರೆ. ಎಲ್ಲಿ?
ಬಲಹಸ್ತದಲ್ಲಿ ಯಜ್ಞ ಶಾಲೆಯಲ್ಲಿ, ಕಂಗಳ ಕಪ್ಪಿನಲ್ಲಿ, ಹೃದಯ ಸ್ಥಾನ ನಾಭಿಯಲ್ಲಿ, ಜಲದಿ ಗಂಗಾ ಸಂಗಮದಲ್ಲಿ ಗಮನದಲ್ಲಿ, ತುಳಸಿ ಪತ್ರದಲ್ಲಿ, ತುರಗ ತುರುವಿನಲ್ಲಿ, ಮಲಗುವ ಮನೆಯಲ್ಲಿ, ನೈವೇದ್ಯ ಸಮಯದಲ್ಲಿ, ಬಲು ಕರ್ಮ ಬಂಧಗಳು ಮೋಚಕವಾಗುವಲ್ಲಿ, ಚಲುವನಾದವನಲ್ಲಿ, ವಿದ್ಯೆ ಬೇಳುವನಲ್ಲಿ, ಫಲದಲ್ಲಿ ಪ್ರತಿಕೂಲ ಇಲ್ಲದ ಸ್ಥಳದಲ್ಲಿ, ಬೆಳೆದ ದರ್ಭೆಗಳಲ್ಲಿ, ಅಗ್ನಿಯಲ್ಲಿ ಹರೆವ ಜಲದಲ್ಲಿ, ಜಾಂಬುದ ನದಿಯಲ್ಲಿ, ಶ್ಲೋಕದಲ್ಲಿ, ಬಲಿಮುಖ ಬಳಗದಲ್ಲಿ, ಆಚಾರಶೀಲನಲ್ಲಿ, ಘಳಿಗೆ ಆರಂಭದಲ್ಲಿ, ಪಶ್ಚಿಮ ಭಾಗದಲ್ಲಿ, ಪೊಳೆವ ಮಿಂಚಿನಲ್ಲಿ, ಬಂಗಾರದಲ್ಲಿ ಇನಿತು ಕಾಲ ಕಾಲಕ್ಕೆ ಬಿಡದೆ ಸ್ಮರಿಸು ಕಪಿಲ ಪರಮಾತ್ಮನ್ನ. ಗೆಲವುಂಟು ನಿನ ಗೆಲವೋ ಸಂಸಾರದಿಂದ ಬೇಗ, ಕಲಿಯುಗದೊಳಗೆ ಕೊಂಡಾಡಿದವರಿಗೆ ಖಳರ ಅಂಜಿಕೆ ಇಲ್ಲ ನಿಂದಲ್ಲಿ ಶುಭಯೋಗ. ಬಲವೈರಿನುತ ನಮ್ಮ ವಿಜಯ ವಿಠ್ಠಲರೇಯ, ಇಳೆಯೊಳಗೆ ಕಪಿಲಾವತಾರನಾಗಿ ನಮ್ಮ ಭಾರ ವಹಿಸಿದ. ಇಲ್ಲಿ ಕಪಿಲ ರೂಪಿಯಾದ ಭಗವಂತನನ್ನ ನಾವು ಎಲ್ಲೆಲ್ಲಿ ಚಿಂತನೆ ಮಾಡಬಹುದು, ಮೆಡಿಟೇಷನ್ ಮಾಡಬಹುದು ಅಂದ್ರೆ ಹೇಳ್ತಾರೆ, ಬಲಹಸ್ತದಲ್ಲಿ ನಮ್ಮ ರೈಟ್ ಹ್ಯಾಂಡ್, ಇದರ ಒಳಗಡೆ ಕಪಿಲ ರೂಪಿಯಾದ ಭಗವಂತ ಇದ್ದಾನೆ. ಯಜ್ಞ ಶಾಲೆಯಲ್ಲಿ, ಹೋಮದ ಯಾಗಶಾಲೆ ಅಂತ ಇರ್ತದೆ, ಅಲ್ಲಿಯೂ ಕೂಡ ಕಪಿಲ ನಾಮಕ ಪರಮಾತ್ಮ ಇದ್ದಾನೆ. ಕಂಗಳ ಕಪ್ಪಿನಲ್ಲಿ, ನಮ್ಮ ಕಣ್ಣಿನ ಗುಡ್ಡೆ ಒಳಗಡೆ ಕಪ್ಪಗಿರ್ತದೆ, ಆ ಬಣ್ಣ ಕಪಿಲ ಬಣ್ಣ, ಅಲ್ಲಿ ಕಪಿಲ ನಾಮಕ ಪರಮಾತ್ಮ ಇದ್ದಾನೆ. ಹೃದಯ ಸ್ಥಾನ ನಾಭಿಯಲ್ಲಿ, ನಮ್ಮ ನಾಭಿಯ ಒಳಗಡೆ ಕಪಿಲ ಇದ್ದಾನೆ. ಜಲಧಿ ಗಂಗಾ ಸಂಗಮದಲ್ಲಿ, ನೀರಿನ ಒಳಗಡೆ ಕಪಿಲ ಇದ್ದಾನೆ. ಗಂಗೆಯ ಸಂಗಮ, ಅಲ್ಲಿ ಕಪಿಲ ಭಗವಂತ. ತುಳಸಿ ಪತ್ರದಲ್ಲಿ, ತುಳಸಿಯ ಒಳಗಡೆ, ತುರಗ ತುರುವಿನಲ್ಲಿ, ಕುದುರೆಯ ಒಳಗಡೆ, ಮಲಗುವ ಮನೆಯಲ್ಲಿ, ನಾವು ಮಲಗತಕ್ಕಂಥ ಮನೆ, ಬೆಡ್ರೂಮ್ ಅಂತೇನು ಹೇಳ್ತೇವೆ, ಅಲ್ಲಿ ಕಪಿಲ ನಾಮಕ ಪರಮಾತ್ಮ ಇದ್ದಾನೆ. ನೈವೇದ್ಯ ಸಮಯದಲ್ಲಿ, ಆ ನೈವೇದ್ಯವನ್ನ ಮಾಡುವಾಗ ಅಲ್ಲಿಯೂ ಕೂಡ ಕಪಿಲ ರೂಪಿಯಾದ ಭಗವಂತ. ಬಲು ಕರ್ಮ ಬಂಧಗಳು ಮೋಚಕವಾಗುವಲ್ಲಿ, ಅನೇಕ ಕರ್ಮಗಳ ಬಂಧನದಲ್ಲಿ ನಾವಿರ್ತೇವೆ, ಆದ್ದರಿಂದ ನಾವು ಮುಕ್ತರಾಗತಕ್ಕಂಥ ಅದರಲ್ಲಿ, ಚಲುವನಾದವನಲ್ಲಿ, ಒಬ್ಬ ಯಾರೋ ಚೆನ್ನಾಗಿ ಸುಂದರನಾಗಿ ಇರ್ತಾನೆ, ಅವನ ಒಳಗಡೆ ಕಪಿಲ ರೂಪಿಯಾದ ಭಗವಂತನ ಸನ್ನಿಧಾನ ವಿಶೇಷವಾಗಿದೆ ಅಂತ ಚಿಂತನೆ ಮಾಡಬೇಕು. ವಿದ್ಯೆ ಹೇಳುವನಲ್ಲಿ, ಪಾಠ ಹೇಳತಕ್ಕಂಥ ಅಧ್ಯಾಪಕರ ಒಳಗಡೆ, ಫಲದಲ್ಲಿ ಪ್ರತಿಕೂಲ ಇಲ್ಲದ ಸ್ಥಳದಲ್ಲಿ, ಯಾವುದೋ ಫಲವನ್ನು ಬೇಡ್ತಾ ಇರ್ತೇವೆ, ಅದು ಪ್ರತಿಕೂಲವಾದ ಫಲ ಇರ್ತದೆ, ಅಂದ್ರೆ ಕಾಮನೆಯಿಂದ ಮಾಡತಕ್ಕಂಥ ತಪಸ್ಸು, ಆ ಯಾವುದು ನಿಷ್ಕಾಮ ಕರ್ಮ ಇದೆಯೋ ಅಲ್ಲಿ ಕಪಿಲ ನಾಮಕ ಭಗವಂತ ಇದ್ದಾನೆ. ಬೆಳೆದ ದರ್ಭೆಗಳಲ್ಲಿ, ದರ್ಭೆಯ ಒಳಗೂ ಕೂಡ ಕಪಿಲ ನಾಮಕ ಭಗವಂತ ಇದ್ದಾನೆ. ದರ್ಭೆ ಅದರ ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಅಗ್ರದಲ್ಲಿ ರುದ್ರ, ಆ ವಿಷ್ಣುವೇ ಕಪಿಲ. ಇನ್ನು ಅಗ್ನಿಯಲ್ಲಿ, ಅಗ್ನಿಯ ಒಳಗಡೆ ಕಪಿಲ ರೂಪಿಯಾದ ಪರಮಾತ್ಮ. ಹರಿವ ಜಲದಲ್ಲಿ, ಹರಿಯುವಂತ ನೀರಿನ ಒಳಗಡೆ, ಜಾಂಬೂನದ ನದಿಯಲ್ಲಿ, ಜಾಂಬೂನದ ನದಿ ಅಂತ ಇದೆ, ಜಂಬೂ ದ್ವೀಪ, ಅದರ ಒಳಗಡೆ ಕಪಿಲ ರೂಪಿಯಾದ ಪರಮಾತ್ಮ. ಬಲಿಮುಖ ಬಳಗದಲ್ಲಿ, ಆಚಾರಶೀಲನಲ್ಲಿ, ಯಾರು ಆಚಾರಶೀಲನಾಗಿದ್ದಾನೆ ಅವರಲ್ಲಿ, ಆ ಬಲಿಚಕ್ರವರ್ತಿಯ ಬಳಗ ಅಂದ್ರೆ ಆ ಇಡೀ ಅವರ ಎಲ್ಲರ ಒಳಗೂ, ಅಂದ್ರೆ ಎಲ್ಲರ ಒಳಗೂ ಭಗವಂತ ಇದ್ದಾನೆ, ಅಂದ್ರೆ ದೇವತೆಗಳಲ್ಲಿ, ದೈತ್ಯರಲ್ಲಿ, ಎಲ್ಲರಲ್ಲೂ ಇದ್ದು ಪ್ರೇರಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಆಚಾರಶೀಲನಲ್ಲಿ, ಘಳಿಗೆ ಆರಂಭದಲ್ಲಿ, ಸಮಯ, ಈಗೊಂದು ಘಳಿಗೆಗೆ ನಾವು 45 ನಿಮಿಷ, ಅದಕ್ಕೆ ಘಳಿಗೆ ಆರಂಭ, ಅಲ್ಲಿ ಭಗವಂತ ಕಪಿಲರು ಇದ್ದಾನೆ. ಪಶ್ಚಿಮ ಭಾಗದಲ್ಲಿ, ಪೊಳೆವ ಮಿಂಚಿನಲ್ಲಿ, ಮಿಂಚು ಹೊಡಿತದೆ, ಅದರಲ್ಲಿ ಕಪಿಲ ರೂಪಿಯಾದ ಪರಮಾತ್ಮ ಇದ್ದಾನೆ. ಬಂಗಾರದಲ್ಲಿ, ಕಾಲ ಕಾಲಕ್ಕೆ ಬಿಡದೆ ಸ್ಮರಿಸು ಕಪಿಲ ಪರಮಾತ್ಮನ್ನ. ಈ ಎಲ್ಲ ಕಡೆಗಳಲ್ಲಿಯೂ ಕೂಡ ಕಪಿಲ ರೂಪಿಯಾದ ಭಗವಂತನನ್ನು ಚಿಂತನೆ ಮಾಡಬೇಕು. ಈ ರೀತಿ ಚಿಂತನೆ ಮಾಡಿದರೆ ಗೆಲವುಂಟು ನಿನ ಗೆಲವೋ ಸಂಸಾರದಿಂದ ಬೇಗ. ಈ ಸಂಸಾರದಿಂದ ನಾವು ಪಾರಾಗ್ತೇವೆ. ಕಲಿಯುಗದೊಳಗೆ ಕೊಂಡಾಡಿದವರಿಗೆ ಖಳರ ಅಂಜಿಕೆ ಇಲ್ಲ. ಕಲಿಯುಗದಲ್ಲಿ ಯಾರಾದರೂ ಕೂಡ ಇದನ್ನು ಸ್ತೋತ್ರ ಮಾಡಿದರೆ ದುಷ್ಟರ ಅಂಜಿಕೆ ಅವರಿಗೆ ಇಲ್ಲ. ನಿಂದಲ್ಲಿ ಶುಭಯೋಗ, ನಾವೆಲ್ಲಿರ್ತೇವೆ ಅಲ್ಲೇ ನಮಗೆ ಯೋಗಾಯೋಗಗಳು ಒದಗಿ ಬರ್ತಾವಂತೆ. ಬಲವೈರಿನುತ ನಮ್ಮ ವಿಜಯ ವಿಠ್ಠಲರೇಯ, ಇಳೆಯೊಳಗೆ ಕಪಿಲಾವತಾರನಾಗಿ ನಮ್ಮ ಭಾರ ವಹಿಸಿದ. ಕಪಿಲಾವತಾರವನ್ನ ಮಾಡಿ ನಮ್ಮ ಎಲ್ಲರ ಭಾರವನ್ನು ಕೂಡ
ಕಪಿಲ ರೂಪಿಯಾದ ಪರಮಾತ್ಮ ವಹಿಸಿಕೊಂಡಿದ್ದಾನೆ, ಅವನೇ ರಕ್ಷಣೆ ಮಾಡ್ತಾ ಇದ್ದಾನೆ. ಹೀಗೆ ಎಲ್ಲವನ್ನು ಹೇಳಿ ಕೊನೆಗೆ 2 ಸಾಲಿನ ಜೊತೆಯಲ್ಲಿ ತಿಳಿಸ್ತಾರೆ ಸಮರಿ. ತಮ ಪರಿಚ್ಛೇದ ಈತನ ಸ್ಮರಣೆ ನೋಡು, ಹೃತ್ ಕಮಲದೊಳಗೆ ವಿಜಯ ವಿಠಲನ ಚರಣಾಬ್ಜ. ತಮ ಪರಿಚ್ಛೇದ ಈತನ ಸ್ಮರಣೆ ನೋಡು, ಹೃತ್ ಕಮಲದೊಳಗೆ ವಿಜಯ ವಿಠಲನ ಚರಣಾಬ್ಜ. ತಮ ಪರಿಚ್ಛೇದ, ತಮ ಅಂದರೆ ಅಜ್ಞಾನ, ಅದನ್ನ ಛೇದನ ನಾಶ ಮಾಡುವವ ಈ ಭಗವಂತ. ಈತನ ಸ್ಮರಣೆ, ಕಪಿಲ ಅಂತ ನಾವು ಸ್ಮರಣೆ ಮಾಡಿದರೆ ನಮ್ಮ ಅಜ್ಞಾನ ನಾಶವಾಗ್ತದೆ. ನೋಡು, ಹೃತ್ ಕಮಲದೊಳಗೆ ಅಂದರೆ ನಮ್ಮ ಹೃದಯ ಕಮಲದ ಒಳಗಡೆ ವಿಜಯ ವಿಠಲನ ಚರಣಾಬ್ಜ, ಆ ಭಗವಂತನ ಪಾದಗಳನ್ನು ಚಿಂತನೆ ಮಾಡು. ಅಲ್ಲಿ ಕಪಿಲ ಗೀತೆಯಲ್ಲಿ ಹೇಳ್ತಾರೆ ಏನು, ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರು ಹಲಾಂಛನಾಢ್ಯಂ. ತಾಯಿಗೆ ಉಪದೇಶವನ್ನ ಮಾಡ್ತಾ ಹೇಳ್ತಾನೆ, ಉತ್ತುಂಗ ರಕ್ತ ವಿಲಸನ್ನ ಕಚಕ್ರವಾಲ. ಆ ಭಗವಂತನ ಪಾದ ಹೇಗಿದೆ ಅಂದ್ರೆ ಆ ದೇವರ ಪಾದವನ್ನು ನಾವು ಹೃದಯದಲ್ಲಿ ಚಿಂತನೆ ಮಾಡಬೇಕಂತೆ. ವಿಜಯ ವಿಠಲನ ಚರಣಾಬ್ಜ, ಆ ತತ್ವವನ್ನ ಸಂಚಿಂದ ಭಗವತಶ್ಚರಣಾರವಿಂದಂ ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ. ಅದರಿಂದ ವಜ್ರ ಅಂಕುಶ ಅದರಿಂದೆಲ್ಲ ಕೂಡಿದ ಅಂಕಿತ ಆ ಪಾದ. ಶ್ರೀಪಾದರಾಜರು ಹೇಳ್ತಾರೆ, ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ, ಶಂಖಚಕ್ರ ಗದಾ ಪದ್ಮ ಅಂಕಿತ ಪಾದವ ಅಂತ. ಹಾಗೆ ಅಂತಹ ಭಗವಂತನ ಪಾದವನ್ನ ಆ ದೇವಹೂತಿ ಹೃದಯದಲ್ಲಿ ಚಿಂತನೆಯನ್ನು ಮಾಡ್ತಾಳೆ. ಅದರಿಂದ ಆ ದೇವಹೂತಿಗೂ ಕೂಡ ಏನಾಯ್ತು, ಮುಕ್ತಿ ಆಯ್ತು. ಕೊನೆಯಲ್ಲಿ ಹೇಳ್ತಾರೆ, ಯೈದ ಮನುಷ್ಯುಣೋಪಿಯೋಭಿದತ್ತೆ ಕಪಿಲ ಮುನೇರಾತ್ಮಯೋಗ ಗುಹ್ಯಂ. ಅಲ್ಲಿ ಉಪಲಭತೆ ಭಗವತ್ಪದ ಅರವಿಂದಂ ಅಂತ ಆ ದೇವಹೂತಿ ಕಪಿಲ ರೂಪಿಯಾದ ಭಗವಂತ ಮಾಡಿದ ಉಪದೇಶದಿಂದ ಉಪಲಭತೆ ಭಗವತ್ಪದ ಅರವಿಂದಂ, ಭಗವಂತನ ಪಾದವನ್ನೇ ಹೊಂದುತ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಆಕೆ ಹೊಂದಿದ್ಲೂ ಕೂಡ ನಾವು ಕೂಡ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕಪಿಲ ಅಂತ ಒಮ್ಮೆ ಎಲ್ಲರೂ ಕೂಡ ಸ್ಮರಣೆ ಮಾಡೋಣ, ಆ ಕಪಿಲ ರೂಪಿಯಾದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳಿಸ್ತಾ ಇಂದಿನ ಉಪನ್ಯಾಸವನ್ನ ಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ಕಪಿಲರೂಪಿ ಪರಮಾತ್ಮನ ಬಗ್ಗೆ ಚಿಂತನೆಯನ್ನು ಕೊಟ್ಟಿರತಕ್ಕಂತಹ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಧನ್ಯವಾದ ಹೇಳ್ತಾ, ಶ್ರೋತೃಂದಕ್ಕೂ ಧನ್ಯವಾದ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.